ನಾನೊಂದು ಕತೆ ಹೇಳ್ತಾ ನನ್ನ ಮಾತು ಶುರು ಮಾಡ್ತೀನಿ. ಹಿಮಾಲಯದ ತಪ್ಪಲಲ್ಲಿ ಒಂದು ಆರ್ಚರಿ ಸ್ಕೂಲ್ ಇದೆ. ಆರ್ಚರಿ ಸ್ಕೂಲ್ ಅಂದ್ರೆ ವಿದ್ಯಾಭ್ಯಾಸ ಮಾಡಿಸುವ ಶಾಲೆ. ಆ ಶಾಲೆ ಒಂದು ಕಾಡಿನ ಮಧ್ಯದಲ್ಲಿದೆ. ಅಲ್ಲಿ ದೊಡ್ಡ ದೊಡ್ಡ ಮರಗಳಿವೆ. ಯಾರಾದ್ರೂ ಆ ಶಾಲೆಗೆ ಸೇರ್ಕೋಬೇಕಾದ್ರೆ ಅವರ ವಾಹನಗಳನ್ನ ಸುಮಾರು ಅರ್ಧ ಮೈಲಿ ದೂರದಲ್ಲಿ ನಿಲ್ಲಿಸ್ಬಿಡ್ಬೇಕು. ಅಲ್ಲಿಂದ ಮರಗಳ ಮಧ್ಯೆ ಕಿರು ಹಾದಿಗಳಲ್ಲಿ ನಡ್ಕೊಂಡು ಬರಬೇಕು. ಒಬ್ಬ ತಂದೆ ತನ್ನ ಮಗನನ್ನ ಸೇರಿಸೋದಕ್ಕೆ ಅಂತ ಆ ಶಾಲೆಗೆ ಬರ್ತಾನೆ. ಅವ್ರ ಕಾರನ್ನ ಪಾರ್ಕಿಂಗ್ ಇರೋ ಜಾಗದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ಕಾಡಿನ ಮಧ್ಯೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗ ಒಂದು ವಿಶೇಷ ಗಮನಿಸ್ತಾರೆ. ವಿಶೇಷ ಏನು ಅಂದ್ರೆ, ಕಾಡಿನ ಎಲ್ಲ ಮರಗಳ ಮೇಲೆ ಬಾಣಗಳು ಬಂದು ನಾಟ್ಕೊಂಡಿರ್ತವೆ. ಬಹಳ ವಿಶೇಷ ಏನಲ್ಲ, ಅದು ಸಹಜವೇ. ಅದು ಧನುರ್ವಿದ್ಯಾಭ್ಯಾಸ ಮಾಡಿಸುವ ಶಾಲೆ. ಆದ್ರಿಂದ ಎಲ್ಲರೂ ಬಾಣಗಳನ್ನು ಬಿಟ್ಟಿರ್ತಾರೆ. ಹುಡುಗರು ಅಲ್ಲಿ ಬಾಣಗಳು ನಾಟ್ಕೊಂಡಿರ್ತವೆ. ಹೇಳಲೇಬೇಕಾದ ವಿಶೇಷ ಏನು ಅಂದ್ರೆ, ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ನಾಟ್ಕೊಂಡಿರ್ತವೆ. ನಿಮಗೆ ಗೊತ್ತಿರಬೇಕು, ಬಾಣಗಳನ್ನು ಬಿಡಿಸೋದು ಅಂದ್ರೆ ಎಲ್ಲಾ ಮರಗಳ ಮೇಲೆ ಗುರಿ ಅಂತ ಒಂದು ವೃತ್ತಾಕಾರದ ಚಿಹ್ನೆ ಹಾಕಿರ್ತಾರೆ. ಎಲ್ಲ ಬಾಣಗಳು ಸರಿಯಾಗಿ ಅದರ ಕೇಂದ್ರಕ್ಕೆ ಹೊಡೆದಿವೆ. ಒಂದು ಆಚೀಚೆ ಅಲಗಿಲ್ಲ. ಅಪ್ಪನಿಗೆ ಆಶ್ಚರ್ಯ ಆಯ್ತು. ಎಂಥದಪ್ಪ ಶಾಲೆ ಇದು? ಒಬ್ಬ ಹುಡುಗನು ಗುರಿ ತಪ್ಪೋದಿಲ್ವಾ? ಹೋದ್ರು, ಮಗನನ್ನ ಅಡ್ಮಿಷನ್ ಮಾಡಿದ್ರು. ಮಾಡಿದ್ಮೇಲೆ ತಂದೆ ಗುರುಗಳಿಗೆ ಹೇಳ್ದ, ಪ್ರಿನ್ಸಿಪಲ್ಗೆ ಹೇಳ್ದ, ಸರ್ ಒಂದ್ ಮಾತು ಹೇಳ್ಬೇಕು. ಬರ್ತಾ ನೋಡ್ಕೊಂಡು ಬಂದೆ, ಎಲ್ಲಾ ಹುಡುಗರು ಬಾಣ ಬಿಟ್ಟಿದ್ದಾರೆ. ನನ್ಗೆ ಆಶ್ಚರ್ಯ ಆಗಿದ್ದು ಅಂದ್ರೆ, ಎಲ್ರೂ ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಬಿಟ್ಟಿದಾರಲ್ಲ, ಅದು ಹೇಗದು? ಏನ್ ಕಾಲೇಜಿಗೆ ಸೇರ್ಕೊಂಡವರೆಲ್ಲ 100% ತಗೊಂಡಂಗೆ ಹೆಂಗಾಗುತ್ತದು? ಪ್ರಿನ್ಸಿಪಲ್ ಹೇಳಿದ್ರು, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಎಲ್ಲಾ ಹುಡುಗರು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಬಿಟ್ಟಿದ್ದಲ್ಲ. ನಾವು ಬಾಣ ಹೊಡಿಯಕ್ ಹೇಳ್ಬಿಡ್ತೀವಿ. ಆಮೇಲೆ ಆ ಬಾಣಗಳು ಎಲ್ಲೆಲ್ಲಿ ನಾಟ್ಕೊತಾವ ಅದ್ರ ಸುತ್ತ ನಾವೇ ರೌಂಡ್ ಮಾರ್ಕ್ ಹಾಕ್ಬಿಡ್ತೀವಿ. ನಿಮ್ಗೆ ಆಮೇಲೆ ನೋಡಿದ್ರೆ ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿದ್ದಾರೆ ಅಂತ ಅನ್ಸುತ್ತೆ. ಇದೊಂದು ಎಕ್ಸಲೆಂಟ್ ಸ್ಟೋರಿ. ಇದು ಈ ಕತೆ ಏನ್ ಹೇಳುತ್ತೆ ಅಂದ್ರೆ, ಮನುಷ್ಯ ಒಂದು ಆದರ್ಶ ಇಟ್ಕೊಂಡು ಒಂದು ಗುರಿ ಇಟ್ಕೊಂಡು ಬದುಕಬೇಕಂತೆ. ಇಲ್ಲವಾದ್ರೆ ನಾವು ದೊಡ್ಡವರಾಗ್ತಾ ನಾವು ಬದುಕಿದ್ದೇ ಗುರಿ ಅಂತ ಹೇಳೋಕ್ ಶುರು ಮಾಡ್ಬಿಡ್ತೀವಿ. ಇದೇ ಸರಿ ಅಂತ ಹೇಳೋಕ್ ಶುರು ಮಾಡ್ತೀವಿ. ಜಗತ್ತನ್ನೆಲ್ಲ ನೋಡ್ತಿದ್ದೇನೆ ನಾನು. ನಾವೆಲ್ಲರೂ ಎಷ್ಟು ಪ್ರಬುದ್ಧರು ಪ್ರಭಾವಿಗಳು ಆಗಿದ್ದೀವಿ ಅಂದ್ರೆ, ನಾವು ಬದುಕಿದ್ದೇ ಸರಿ ಅಂತ ವಾದ ಮಾಡೋಕ್ ಶುರು ಮಾಡ್ತೀವಿ. ಈ ದಿನದ ಕಾರ್ಯಕ್ರಮಗಳಿಗೆಲ್ಲ ಸಾಕ್ಷಿಯಾಗಿರುವಂತ ನೀವು ಇದನ್ನೂ ಗಮನಿಸಿದ್ದೀರಿ. ಪೂಜ್ಯರ ಮೊದಲನೇ ಕಂತಿನ ಆಶೀರ್ವಚನ ನೀಡಿದ್ದಾರೆ. ಹಾಗೆ ನೀಡುವಾಗ ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಗಮನಿಸೋದು, ಪೂಜ್ಯ ಮಹಾಸ್ವಾಮಿಗಳವರು ಭಾಷೆಯನ್ನು ಎಷ್ಟು ಎಚ್ಚರಿಕೆಯಿಂದ ಬಳಸ್ತಾರೆ. ನಾನು ಓದಿದ್ದೇನೆ, ಮನುಷ್ಯನ ಮಾತಿಗೆ ಒಲಿಸುವ, ಒಪ್ಪಿಸುವ, ಬೆಚ್ಚಿಸುವ, ಕರಗಿಸುವ ಗುಣ ಇರುತ್ತಂತೆ. ಮಾತನ್ನ ಬಹಳ ಸಮರ್ಥವಾಗಿ ಆಡುವವನು ಮಾತ್ರ ಮಾತಿನಲ್ಲೇ ಇದೆಲ್ಲವನ್ನೂ ಮಾಡಬಲ್ಲ ಅಂತ. ನೀವು ಒಂದು ಮೊಳ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಡೆಯುತ್ತೆ. ಆದ್ರೆ ಆ ಪೀಠದಲ್ಲಿ ಕೂತವರು ಪ್ರತಿ ಮಾತನ್ನು ತೂಕ ಮಾಡಿಯೇ ಮಾತಾಡ್ಬೇಕು. ನಾವೆಲ್ಲ ಎಷ್ಟು ಪ್ರಬುದ್ಧರಾಗಿದ್ದೀವಿ, ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದೀವಿ ಇವಾಗ ಅಂದ್ರೆ, ನಮಗಿರೋ ಎಲ್ಲಾ ಬುದ್ಧಿಯನ್ನು ನಾವು ಮಾಡಿದ್ದೇ ಸರಿ ಅಂತ ಹೇಳೋದಕ್ಕೆ ಬಳಕೆ ಮಾಡ್ಬಿಡ್ತೀವಿ. ಅದಕ್ಕೆ ಗುರುಗಳ ಮಾರ್ಗದರ್ಶನ ಬೇಕು ಅಂತ ಹೇಳೋದು. ತರಳಬಾಳು ಹುಣ್ಣಿಮೆ
ಬರೀ ಒಂದು ಜಾತ್ರೆ ಅಲ್ಲ, ಬರೀ ಜನ ಸೇರೋದು, ಶಕ್ತಿ ಪ್ರದರ್ಶನ ಮಾಡೋದಲ್ಲ. ಅದಕ್ಕಿಂತ ಮಿಗಿಲಾಗಿ ಒಂದು ಜನಸಮುದಾಯಕ್ಕೆ ಒಂದು ಸದ್ಧರ್ಮ ಪೀಠ ಕೊಡಬೇಕಾದ ಯಾವುದೋ ಸಂದೇಶ ಇದೆ. ಅದು ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ, ಅಲ್ಲಿಯ ಎಲ್ಲ ಕಾರ್ಯಕ್ರಮಗಳ ಮುಖಾಂತರವೂ ಆ ಸಂದೇಶ ರವಾನೆ ಆಗುತ್ತೆ. ಕಳೆದ ಹಲವಾರು ವರ್ಷಗಳಿಂದ ಈ ಮಠ ಅದನ್ನು ಮಾಡ್ಕೊಂಡು ಬಂದಿದೆ. ಬಂಧುಗಳೇ, ನಾ ಹೇಳಿದ್ನಲ್ಲ, ನನ್ನ ಪುಣ್ಯ ದೊಡ್ಡದು, ಪೂಜ್ಯರ ವಾತ್ಸಲ್ಯ ದೊಡ್ಡದು. ಹಲವಾರು ವರ್ಷಗಳಿಂದ ನಾನು ಈ ಜನಸಂದೋಹವನ್ನು ನೋಡ್ತಾ ಇದ್ದೇನೆ. ಮನುಷ್ಯ ಬಹಳ ಕಾಲ ಪ್ರಾಣಿ ಅಂತಷ್ಟೇ ಇದ್ದವನು. ಮನುಷ್ಯ ಪಶುತ್ವದಿಂದ ಮನುಷ್ಯತ್ವಕ್ಕೆ, ಮನುಷ್ಯತ್ವದಿಂದ ದೇವತ್ವಕ್ಕೆ ಏರೋದನ್ನ ಧರ್ಮ ಅಂತ ಕರೀತಾರೆ. ಈ ಪ್ರಕ್ರಿಯೆಯನ್ನು ಧರ್ಮ ಅಂತ ಕರೀತಾರೆ. ಬಹುಶಃ ಧರ್ಮ ಅಂದ್ರೆ ಏನು ಅಂತ ಕುರಿತು ನೀವು ಓದೋಕೆ ಹೊರಟ್ರೆ 16 ವರ್ಷಗಳು ಓದುವಷ್ಟು ಚರ್ಚೆ ನಡೆದಿದೆ ಪ್ರಪಂಚದಲ್ಲಿ. ನೀವು 16 ವರ್ಷ ಓದ್ಬೋದಾದಷ್ಟು ಚರ್ಚೆ ನಡೆದಿದೆ. ಧರ್ಮ, ವಿಜ್ಞಾನ, ಸಮಾಜ ಅನ್ನೋ ವಿಷಯ ಕುರಿತು ನಾನು ಚೂರು ಮಾತಾಡ್ತೀನಿ. ನೀವು ಓದೋಕೆ ಹೊರಟ್ರೆ ಅದು ಕೊನೆಯೇ ಆಗೋದಿಲ್ಲ. ಪೂಜ್ಯ ಮಹಾಸ್ವಾಮಿಗಳವರು ಕೂಡ ಅವರ ಬಿಸಿಲು ಬೆಳದಿಂಗಳು ಅಂಕಣದಲ್ಲಿ ಹಲವಾರು ಅಂಕಣಗಳಲ್ಲಿ ಇದರ ತಲಸ್ಪರ್ಶಿಯಾದ ಚರ್ಚೆ ಮಾಡಿದ್ದಾರೆ, ಗಂಭೀರವಾದ ಚರ್ಚೆ ಮಾಡಿದ್ದಾರೆ. ಕೆಲವು ಸಲ ಬಹಳ ಗಂಭೀರವಾಗಿಯೂ ಹೇಳಿದ್ದಾರೆ, ಕೆಲವು ಸಲ ಬಹಳ ಲಘುವಾಗಿಯೂ ತಮಾಷೆಯಾಗಿಯೂ ಹೇಳಿದ್ದಾರೆ. ನೀವೆಲ್ಲರೂ ಅದನ್ನು ಗಮನಿಸಬೇಕು. ಮನುಷ್ಯ ಪಶುತ್ವದಿಂದ ಮನುಷ್ಯತ್ವಕ್ಕೆ ಏರೋದು, ಮನುಷ್ಯತ್ವದಿಂದ ದೇವತ್ವಕ್ಕೆ ಏರೋದು. ದೇವತ್ವ ಅಂದ್ರೆ ಇನ್ನೊಂದು ಬೇರೆ ದೇವರಲ್ಲ, ದೇವತ್ವವನ್ನ ಪಡೆಯೋದು. ಅದಕ್ಕೆ ಸಾಧಕವಾದದ್ದು ಧರ್ಮ ಅಂತ ಕರೀತಾರೆ. ನಮ್ಮಲ್ಲೊಂದು ಸಮಾಜ ಇದೆ, ಮನುಷ್ಯರೆಲ್ಲ ಸೇರಿದ್ದೊಂದು ಸಮಾಜ ಆಗುತ್ತೆ. ಸಮಾಜ ಅನ್ನೋದಕ್ಕೊಂದು ಸರಿಯಾದ ವ್ಯಾಖ್ಯೆ ಇದೆ. ಯಾವುದಾದರೂ ಒಂದು ಸಮಾನ ಲಕ್ಷಣವುಳ್ಳ ಜನಗಳ ಗುಂಪನ್ನ ನಾವು ಸಮಾಜ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಸಮಾನ ಲಕ್ಷಣ ಇದ್ರೆ ಸಾಕು. ಏನಿಲ್ಲ ಅಂದ್ರೂ ನಮ್ದೊಂದು ಸಮಾಜ. ಯಾಕೆಂದ್ರೆ ನಾವೆಲ್ಲ ಮನುಷ್ಯರು, ಆದ್ರಿಂದ ಮನುಷ್ಯರು ಅನ್ನೋದೊಂದು ಸಮಾನ ಲಕ್ಷಣ. ನಾವೆಲ್ಲ ಒಂದು ಸಮಾಜ. ಆದ್ರೆ ಯಾವಾಗಲೂ ಈ ಸಮಾಜಕ್ಕೆ ಯಾರೋ ನಾಯಕರು ಬೇಕಾಗ್ತಾರೆ. ಸಮಾಜ ಅನ್ನೋದು ಒಂದು ಸಿಸ್ಟಮ್ ಅಲ್ಲ. ಸರ್ಕಾರ ಅನ್ನೋದೊಂದು ಸಿಸ್ಟಮ್, ಮಠ ಅನ್ನೋದೊಂದು ಸಿಸ್ಟಮ್, ಯಾವುದೋ ಒಂದು ಇಲಾಖೆ ಒಂದು ಸಿಸ್ಟಮ್. ಅದು ಹೀಗೆ ನಡಿಬೇಕು ಅಂತಿದೆ. ಸಮಾಜಕ್ಕೆ ಹಾಗೇನು ಇರೋದಿಲ್ಲ. ಜನ ಅವ್ರ ಪಾಡಿಗೆ ಅವ್ರು ಬದುಕ್ತಾ ಇರ್ತಾರೆ. ಸರ್ಕಾರದಲ್ಲಿ ಯಾರೋ ಅಧಿಕಾರಿ ಕೆಲಸ ಮಾಡ್ತಾರೆ, ಮಂತ್ರಿಗಳು ಕೆಲಸ ಮಾಡ್ತಾರೆ, MLA ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ, ರಾಜ್ಯಪಾಲರು ಕೆಲಸ ಮಾಡ್ತಾರೆ ಅಂದ್ರೆ ಅವರೆಲ್ಲರೂ ಹೀಗೆ ಕೆಲಸ ಮಾಡಬೇಕು ಮತ್ತು ಈ ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಸಿದ್ಧವಾದ ಸ್ಥಾಪಿತವಾದ ವ್ಯವಸ್ಥೆ ಅದು. ಆದ್ರೆ ಜನಗಳಿಗೆ ನಮ್ಗೆ ಹಂಗೆಲ್ಲ ಇರೋದಿಲ್ಲ. ನಮ್ಗೆ ಇಷ್ಟ ಬಂದಾಗ ಬದುಕ್ತೀವಿ, ಯಾವ್ದು ಅನುಕೂಲವೋ ಅದನ್ನ ನೋಡ್ಕೊಂಡು ಬದುಕ್ತೀವಿ. ಬಹಳ ಮುಖ್ಯವಾದದ್ದು ಈ ಸಿಸ್ಟಮ್ ಇದೆಯಲ್ಲ, ಧರ್ಮ ಕೂಡ ಒಂದು ಸಿಸ್ಟಮ್, ಮಠ ಕೂಡ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಇಲ್ಲದಿರುವ ನಮಗೊಂದು ಮಾರ್ಗದರ್ಶನ ಮಾಡಬೇಕಾದ ಜವಾಬ್ದಾರಿ. ಅದರಿಂದಲೇ ನಾವು ಮಠಕ್ಕೆ ಮತ್ತು ಸರ್ಕಾರಕ್ಕೆ ಯಾವಾಗಲೂ ನೋಡ್ತಿರ್ತೀವಿ, ನಮಗೊಂದು ಮಾರ್ಗದರ್ಶನ ಮಾಡಿ. ನಮ್ಮಲ್ಲಿ ಬಹಳ ಸಲ ರಾಜಕಾರಣಿಗಳು ಹೇಳೋ ಮಾತನ್ನು ನಾನು ಕೇಳಿದ್ದೀನಿ. ವೇದಿಕೆ ಮೇಲೆ ರಾಜಕಾರಣಿಗಳಿದ್ದಾರೆ, ಅವ್ರು ಕ್ಷಮಿಸಬೇಕು. ಜನ ಕೆಟ್ಟೋಗಿದ್ದಾರೆ, ಆದ್ರೆ ನಾವು ಕೆಟ್ಟೋಗಿದ್ದೀವಿ. ಹಾಗೇನು ಅಲ್ಲ. ಜನ ಇದ್ದಂಗೆ ಇರ್ತಾರಷ್ಟೇ. ನೀವು ಕೆಡೋ ಹಾಗಿಲ್ಲ. ನೀವು ಮಾತ್ರ ಪ್ರಶ್ನಾರ್ಹರು. ಯಾಕೆ ಅಂದ್ರೆ ಯು ರೆಪ್ರೆಸೆಂಟ್ ಅ ಸಿಸ್ಟಮ್. ಜನ
ಜನಕ್ಕೆ ಸಿಸ್ಟಮ್ ಇಲ್ಲ, ಅವ್ರ ಪಾಡಿಗೆ ಅವರಿದ್ದಾರೆ. ನೀವು ದುಡ್ಡು ಕೊಟ್ರೆ ಈಸ್ಕೊತಾರೆ, ಗಲಾಟೆ ಮಾಡಿದ್ರೆ ಮಾಡಿಸ್ಕೊತಾರೆ, ಜನ ಅವ್ರ ಪಾಡಿಗೆ ಅವರಿದ್ದಾರೆ. ಆದ್ರೆ ನೀವು ಒಂದು ವ್ಯವಸ್ಥೆಯನ್ನ ಪ್ರತಿನಿಧಿಸುವುದರಿಂದ ಮತ್ತು ನಿಮ್ಮನ್ನ ನಾವು ನಮ್ಮ ನಾಯಕರು ಅಂತ ನಾವೇ ಆಯ್ಕೆ ಮಾಡಿಕೊಂಡಿರೋದ್ರಿಂದ ನೀವು ನಮಗೆ ಮಾರ್ಗದರ್ಶನ ಮಾಡೋದು ಅನಿವಾರ್ಯ. ತಪ್ಪನ್ನು ನಮ್ಮ ಮೇಲೆ ಹೊರಿಸೋ ಹಾಗಿಲ್ಲ. ನಾನು ಬಹಳ ಸಲ ಈ ಮಾತುಗಳನ್ನ ಹೇಳ್ತೀನಿ. ಸಮಾಜ ತಪ್ಪು ಮಾಡಿದ್ರೆ ನೀವು ಕೆಟ್ಟೋಗಿದ್ದೀರಿ, ನಾವೇನ್ ಮಾಡೋದು ಅಂತ ಯಾವ ರಾಜಕಾರಣಿನೂ ಹೇಳೋಕ್ ಆಗೋದಿಲ್ಲ, ಹೇಳಕೂಡ್ದು. ಹಾಗೆ ಧಾರ್ಮಿಕ ಮುಖಂಡರು ಕೂಡ ಜನಗಳು ಸರಿ ಇಲ್ಲ, ಆದ್ರಿಂದ ನಾವು ಸರಿ ಇಲ್ಲ ಅಂತ ಯಾರು ಹೇಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಯು ರೆಪ್ರೆಸೆಂಟ್ ಅ ಸಿಸ್ಟಮ್. ನೀವು ಒಂದು ವ್ಯವಸ್ಥೆಯನ್ನ ಪ್ರತಿನಿಧಿಸ್ತೀರಿ. ನಾವು ನಿಮ್ಮನ್ನ ಈ ಪೀಠದ ಮೇಲೆ ಕುಳಿತು ಆರಾಧಿಸುವುದು, ಪೂಜಿಸುವುದು ಎಲ್ಲ ಯಾಕೆ ಅಂದ್ರೆ ನೀವು ನಮಗೆ ಮಾರ್ಗದರ್ಶನ ಮಾಡಿ, ನಾವಿರೋದೇ ಹೀಗೆ ಅಂತ. ಇದು ಸಮಾಜ. ಧರ್ಮ ಅಂದ್ರೆ ಮನುಷ್ಯ ಏನಾದ್ರೂ ಆಗುವುದು, ಆಗ್ತಾ ಹೋಗುದು. ಹೇಳಿದ್ನಲ್ಲ, ಪಶುವಾಗಿದ್ದವನು ಮನುಷ್ಯ ಆಗುವುದು, ಮನುಷ್ಯನಾದವನು ದೇವ ಆಗುವುದು. ಕುವೆಂಪು ಅವ್ರದೊಂದು ಹಾಡಿದೆ, ನೀವು ಕೇಳಿರ್ತೀರಿ. ಅನಂತ ತಾನ್ ಅನಂತವಾಗಿ ಆಗುತಿಹನೇ ನಿತ್ಯ ಯೋಗಿ, ಅನಂತ ನೀನ್ ಅನಂತವಾಗು, ಅನಂತ ನೀನ್ ಅನಂತವಾಗು, ಆಗು 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 ಆಗು. ಬಹಳ ಸುಂದರವಾದ ಪದ್ಯ ಅದು. ಯಾಕೆ ಹಾಗೆ ಪುನರಾವರ್ತನೆ 4 ಸಲ ಆಗು 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 ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈ ಆಗುವ ಕ್ರಿಯೆ ಮನುಷ್ಯನಲ್ಲಿ ನಿರಂತರವಾಗಿ ನಡೀತಾ ಇರಬೇಕು. ನಾವು ನೆನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ, ನಾಳೆಗಿಂತ ನಾಡಿದ್ದು ಬೆಟರ್ ಆಗ್ಬೇಕು. ಒಬ್ಬ ಪಾಶ್ಚಿಮಾತ್ಯ ವಿದ್ವಾಂಸ ಒಂದು ಬಹಳ ಚೆಂದ ಒಳ್ಳೆ ಮಾತು ಹೇಳ್ತಾನೆ. ವಾಟ್ ಈಸ್ ಕಲ್ಚರ್? ಸಂಸ್ಕೃತಿ ಅಂದ್ರೆ ಏನು? ಸೊಗಸಾದ ಮಾತದು. ದ ನೋಬಲ್ ಆಸ್ಪಿರೇಷನ್ ಟು ಲೀವ್ ದ ವರ್ಲ್ಡ್ ಬೆಟರ್ ಅಂಡ್ ಹ್ಯಾಪಿಯರ್ ದ್ಯಾನ್ ವಿ ಫೌಂಡ್ ಇಟ್. ನಾವು ಈ ಜಗತ್ತಿಗೆ ಬಂದಾಗ ಜಗತ್ತು ಹೇಗಿತ್ತೋ, ಇದನ್ನ ಬಿಟ್ಟು ಹೋಗುವಾಗ ಈ ಜಗತ್ತು ಅದಕ್ಕಿಂತಲೂ ಸುಸ್ಥಿತಿಯಲ್ಲಿ ಮತ್ತು ಸುಂದರವಾಗಿ ಬಿಟ್ಟು ಹೋಗಬೇಕು ಅಂತ ಮನುಷ್ಯನ ಅಪೇಕ್ಷೆ ಇದೆಯಲ್ಲ, ಆ ಅಪೇಕ್ಷೆಯನ್ನ ನಾವು ಸಂಸ್ಕೃತಿ ಅಂತ ಕರಿತೀವಿ. ನಾವು ಈ ಭೂಮಿಗೆ ಬಂದಾಗ ನಮ್ಮ ಮನೆ ಹೇಗಿತ್ತೋ, ಈ ಭೂಮಿಯನ್ನು ನಾವು ಬಿಡುವಾಗ ನಮ್ಮ ಮನೆ ಅದಕ್ಕಿಂತ ಸುಸ್ಥಿತಿಯಲ್ಲಿ ಸುಂದರವಾಗಿ ಇರಬೇಕು. ನಮ್ಮೂರು ಅದಕ್ಕಿಂತ ಸುಸ್ಥಿತಿಯಲ್ಲಿ ಸುಂದರವಾಗಿ ಇರಬೇಕು. ನಾವು ಬಂದಾಗ ಜಗತ್ತು ಹೇಗಿದೆಯೋ, ಹೋಗುವಾಗ ಜಗತ್ತು ಅದಕ್ಕಿಂತ ಚೆನ್ನಾಗಿರ್ಬೇಕು ಅಂತ ನಾವು ತೀವ್ರವಾಗಿ ಭಾವಿಸಿದ್ರೆ, ಅಪೇಕ್ಷೆ ಪಟ್ರೆ ಅದನ್ನ ಕಲ್ಚರ್ ಅಂತ ಕರೀತಾರೆ. ತರಳಬಾಳು ಹುಣ್ಣಿಮೆ ಅನ್ನುವ ಒಂದು ಮಹಾಘಟನೆ ಈ ಭದ್ರಾವತಿ ನಗರದಲ್ಲಿ ನಡೆದಿದೆ. ನಾನು ಇದೊಂದನ್ನು ಘಟನೆ ಅಂತ ಕರಿತೀನಿ. ಇಟ್ ಇಸ್ ಅ ಫಿನಾಮಿನನ್. ಇದು ನಡೆದ ಮೇಲೆ ಬಂತು ಹೋಯ್ತು ಅಲ್ಲ, ಏನಾದ್ರೂ ಆಗ್ಬೇಕು, ನಮ್ಮಲ್ಲಿ ಏನಾದ್ರೂ ಆಗ್ಬೇಕು. ನಾವೆಲ್ಲ ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತೀವಿ. ಸಂವಿಧಾನ ಅನ್ನುವುದು ಬಹಿರಂಗದ ಸಂವಿಧಾನ. ನಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಬಹಿರಂಗದ ಜಗತ್ತಿನಲ್ಲಿರೋದಕ್ಕೋಸ್ಕರ ಭಾರತ ಸಂವಿಧಾನ ಇದೆ. ಆದರೆ ಅಂತರಂಗದ ಜಗತ್ತಿಗೂ ಒಂದು ಸಂವಿಧಾನ ಬೇಕು. ಅದನ್ನ ನಮ್ಮ ಸಾಹಿತ್ಯ ಕೊಡುತ್ತೆ, ನಮ್ಮ ಕಲೆ ಕೊಡುತ್ತೆ, ನಮ್ಮ ವಚನಗಳು ಕೊಡುತ್ತವೆ, ನಮ್ಮ ದಾರ್ಶನಿಕ ಸಾಹಿತ್ಯ, ನಮ್ಮ ತತ್ವ ಜಿಜ್ಞಾಸೆ ಇವೆಲ್ಲವೂ ಕೊಡೋದು ನಮ್ಮ ಅಂತರಂಗದ ಸಂವಿಧಾನ. ಮುಖ್ಯಮಂತ್ರಿಗಳು ಬಂದು ಭಾಷಣ ಮಾಡಿದ್ರೆ ಅದು ಬಹಿರಂಗದ ಸಂವಿಧಾನ. ಪೂಜ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದ್ರೆ ಅದು ಅಂತರಂಗದ ಸಂವಿಧಾನ. ನಮ್ಮ ಒಳಗೆ ಏನಾಗ್ಬೇಕು ಅಂತ ಸಂವಿಧಾನ ಈ ದೇಶದಲ್ಲಿ ಹೊರಗೆ ಏನಾಗ್ಬೇಕು ಅಂತ ಹೇಳುತ್ತೆ. ಒಳಗೆ ಏನಾಗ್ಬೇಕು ಅಂತ ನೀವು ವಚನಗಳನ್ನ ಓದಿದ್ರೆ, ಸಾಹಿತ್ಯನ ಓದಿದ್ರೆ, ಹಳಗನ್ನಡ ಸಾಹಿತ್ಯನ ಓದಿದ್ರೆ, ಸಂಸ್ಕೃತ ಸಾಹಿತ್ಯನ ಓದಿದ್ರೆ, ದಾಸ ಸಾಹಿತ್ಯವನ್ನು ಓದಿದ್ರೆ ನಮ್ಮ ಒಳಗೆ ಏನಾಗ್ಬೇಕು ಅಂತ ಹೇಳುತ್ತೆ. ಆದ್ರಿಂದ ಜಗತ್ತನ್ನ ಒಳಗೆ ಕಟ್ಟೋದು ಇರುತ್ತೆ, ಹೊರಗೆ ಕಟ್ಟೋದು ಇರುತ್ತೆ. ಹೊರಗೆ ಕಟ್ಟೋದನ್ನ ನಮ್ಮ ಸರ್ಕಾರಗಳು, ರಾಜಕಾರಣಿಗಳು ಮಾಡ್ತಾರೆ. ಒಳಗೆ ಕಟ್ಟೋದನ್ನ ದಾರ್ಶನಿಕರು, ಕವಿಗಳು, ಮಠಾಧೀಶರು ಇವರೆಲ್ಲ ಮಾಡ್ತಾರೆ. ಬಂಧುಗಳೇ, ಅದಕ್ಕಾಗಿ ತರಳಬಾಳು ಹುಣ್ಣಿಮೆ ಹೊರಗೆ ಕಟ್ಟೋದನ್ನು ಮಾಡುತ್ತೆ,
ಒಳಗೆ ಕಟ್ಟೋದನ್ನು ಮಾಡುತ್ತೆ. ಈ ಭಾಷಣ ತುಂಬಾ ಲಂಬಿಸೋದಿಲ್ಲ, ಯಾಕಂದ್ರೆ ನಾನ್ ಭಾಷಣ ಮಾಡಕ್ ನಿಂತ್ರೆ ಇಷ್ಟೆಲ್ಲ ಸೀರಿಯಸ್ ಆಗಿ ಭಾಷಣ ಮಾಡ್ಬೇಕು ಅಂತ ನೀವೇ ನಿರೀಕ್ಷೆ ಮಾಡಲ್ಲ. ಆದ್ರೆ ನಾನು ಬಹಳ ವರ್ಷ ಮೇಷ್ಟ್ರ ಕೆಲಸ ಮಾಡಿದವನು, ರಿಟೈರ್ ಆಗ್ಬಿಟ್ಟಿದೆ ಇವಾಗ. ಆದ್ರೆ ನಾನು ವಿದ್ಯಾರ್ಥಿಗಳಿಲ್ಲ, ಆದ್ರಿಂದ ಸಿಕ್ಕಿದ ಕಡೆ ಭಾಷಣ ಶುರು ಮಾಡ್ಕೋತೀನಿ. ಇಂಥದ್ದೊಂದು ಸಂದರ್ಭಕ್ಕೆ ಬಂದಾಗ ಇದಕ್ಕೊಂದು ವಿಷಯ ಇರೋದ್ರಿಂದ ನಾನು ಈ ಮಾತುಗಳನ್ನ ಹೇಳಬೇಕು ಅಂತ ಹೇಳಿದ್ದೇನೆ. ಇನ್ನೊಂದು ವಿಷಯ ಇದೆ, ಅದನ್ನು ಮಾತ್ರ ಪ್ರಸ್ತಾಪ ಮಾಡಿಬಿಡ್ತೀನಿ. ವಿಜ್ಞಾನ ಅಂತಿದೆ. ಧರ್ಮ, ವಿಜ್ಞಾನ ಮತ್ತು ಸಮಾಜ ಇವತ್ತಿನ ಚರ್ಚೆ ವಿಷಯ. ನಾನು ಈ ಮಾತುಗಳನ್ನ ನನ್ನ ಆಲೋಚನೆ ದೃಷ್ಟಿಯಿಂದ ಹೇಳ್ತಿದ್ದೀನಿ. ಪೂಜ್ಯ ಮಹಾಸ್ವಾಮಿಗಳವರು ಪ್ರಾಜ್ಞರಿದ್ದಾರೆ, ವೇದಿಕೆ ಮೇಲಿರೋರು ಪ್ರಾಜ್ಞರಿದ್ದಾರೆ, ನಿಮ್ಮಲ್ಲಿ ಬಹಳ ಜನ ಪ್ರಾಜ್ಞರಿದ್ದೀರಿ. ಇದು ನನ್ನ ಸಬ್ಮಿಷನ್ ಅಷ್ಟೇ, ನನ್ನ ಮಂಡನೆ ಅಷ್ಟೇ. ಆದ್ರೆ ನಾನು ಬಹಳ ಕಾಲ ಯೋಚನೆ ಮಾಡಿದ್ದೀನಿ. ಈ ಕಾಲ ವೈಜ್ಞಾನಿಕ ಕಾಲ ಅಂತ ಹೇಳ್ತೀವಿ, ವಿಜ್ಞಾನದ ಕಾಲ ಇದು. ದಿಸ್ ಈಸ್ ದಿ ಸೈಂಟಿಫಿಕ್ ಏಜ್ ಆಫ್ ಟೆಕ್ನಾಲಜಿ, ಹಿಂಗೆಲ್ಲ ಮಾತಾಡ್ತೀವಿ. ನಾವೆಲ್ಲದಕ್ಕೂ ವೈಜ್ಞಾನಿಕ ಅನ್ನೋ ಶಬ್ದ ಬಳಸ್ತೀವಿ. ಆದ್ರೆ ನನಗೆ ಮನದಟ್ಟಾಗಿರೋದು ಎಲ್ಲವೂ ವೈಜ್ಞಾನಿಕ ಅಲ್ಲ. ನಮ್ಮಲ್ಲಿ ಮಾತಾಡುವಾಗ ಈಗ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಕಬ್ಬಿಗೆ ವೈಜ್ಞಾನಿಕ ಬೆಲೆ ಕೊಡಿ, ತೆಂಗಿಗೆ ವೈಜ್ಞಾನಿಕ ಬೆಲೆ ಕೊಡಿ. ವೈಜ್ಞಾನಿಕ ಎಂತದ್ದು ಸರ್? ಲಾಭ ಆಗಂಗ್ ದುಡ್ಡು ಕೊಡಿ ಅಂದ್ರೆ ಸಾಕು. ಅದಕ್ಕೆ ವೈಜ್ಞಾನಿಕ ಅಂತೆಲ್ಲ ಯಾಕೆ? ವಿಜ್ಞಾನ ಎಲ್ಲವನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ನನ್ನ ತಿಳುವಳಿಕೆ ಅದು. ಈಗ ವಿಜ್ಞಾನಗಳಿಗೆ ಕೆಲವು ಅಳತೆಗಳು, ಮಾಪಕಗಳು, ರೀಸನ್ಗಳು ಇರ್ತವೆ. ಹಿಮಾಲಯ ಪರ್ವತ ಎಷ್ಟು ದೊಡ್ಡದು, ಸಹ್ಯಾದ್ರಿ ಪರ್ವತದ ಎತ್ತರದ ಭಾಗ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಿಮಗೆ ಅಳತೆ ಇದೆ. ಕರ್ನಾಟಕ ಎಷ್ಟಾಗಲ ಇದೆ, ಉತ್ತರ ಪ್ರದೇಶ ಎಷ್ಟಾಗಲ ಇದೆ, ಅಳತೆ ಮಾಡಿ ಹೇಳ್ಬೋದು. ಭಾರತದ ಜನಸಂಖ್ಯೆ ಎಷ್ಟು, ಅಮೆರಿಕದ ಜನಸಂಖ್ಯೆ ಎಷ್ಟು, ಲೆಕ್ಕ ಮಾಡಿ ಹೇಳ್ಬೋದು. ಆದ್ರೆ ಕೆಲವನ್ನ ಲೆಕ್ಕ ಮಾಡಕ್ ಆಗೋದಿಲ್ಲ, ಕೆಲವನ್ನ ಲೆಕ್ಕ ಮಾಡಕ್ ಆಗೋದಿಲ್ಲ. ಈಗ ಡಾಕ್ಟರ್ ಶಿವಮೂರ್ತಿ ಸ್ವಾಮಿಗಳು ಎಷ್ಟು ದೊಡ್ಡವರು, ನೆಲ್ಸನ್ ಮಂಡೇಲಾ ಎಷ್ಟು ದೊಡ್ಡವರು, ಅಬ್ದುಲ್ ಕಲಾಂ ಎಷ್ಟು ದೊಡ್ಡವರು, ಸಾಲುಮರದ ತಿಮ್ಮಕ್ಕ ಎಷ್ಟು ದೊಡ್ಡವರು? ನಿಮ್ಮ ಹತ್ರ ಯಾವ ಮೀಟರ್ ಇದೆ ಅಳಿಯೋಕೆ? ಯಾವ ವೈಜ್ಞಾನಿಕ ಮಾಪಕಗಳನ್ನ ಯೂಸ್ ಮಾಡ್ತೀರಿ ಹೇಳಿ? ಅಥವಾ ತರಳಬಾಳು ಹುಣ್ಣಿಮೆಯಿಂದ ನಮ್ಮ ಮನಸ್ಸಿನೊಳಗೆ ಏನ್ ಪರಿಣಾಮ ಆಯಿತು? ಯಾವ ಮೀಟರ್ ಇಟ್ಟುಕೊಂಡು ಅಳಿತೀರಿ? ಆದ್ರಿಂದ ಪ್ರಪಂಚದಲ್ಲಿ ಇರುವುದನ್ನೆಲ್ಲ ವೈಜ್ಞಾನಿಕವಾಗಿ ನಿರೂಪಿಸುವುದಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಧರ್ಮವನ್ನು ವೈಜ್ಞಾನಿಕ ದೃಷ್ಟಿಯಿಂದಲೇ ನಿರೂಪಿಸುವುದಕ್ಕೆ ಆಗೋದಿಲ್ಲ, ನಿರೂಪಿಸಬಾರದು. ಧರ್ಮ ಬೇರೆ ಇದೆ ವಿಷಯ, ಮನುಷ್ಯನ ಅಂತರಂಗದ ಉದ್ಧಾರ ಅದು. ಅದರಿಂದ ನಾನು ಸೂಚ್ಯವಾಗಿ ಹೇಳಿರುವಂತ ಈ ವಿಷಯಗಳನ್ನ ದಯವಿಟ್ಟು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಚಿಂತನೆ ಮಾಡಿ ಅಂತ ಹೇಳ್ತಾ, ಇಲ್ಲಿ ಯಾರೋ ಹೇಳಿದ್ರು ಇವೆಲ್ಲ ಭಾಷಣ ಬೇಡಪ್ಪ, ಸ್ವಲ್ಪ ಜೋವಿಯಲ್ ಆಗಿ ಮಾತಾಡಿ ಅಂತ. ಮಾತಿಗೆ ಇದೇ ಅರ್ಥ ಅಂತಿರಲ್ಲ, ಅರ್ಥ ನಾವು ಕೊಡೋದಷ್ಟೇ, ತನ್ನಂತಾನೆ ಯಾವ ಅರ್ಥನೂ ಇರಲ್ಲ. ನನಗೆ ಯಾರೋ ಒಬ್ಬ ಸ್ನೇಹಿತ ಹೇಳ್ದ, ನಮ್ಮ ದೇಶದಲ್ಲಿ ಲಂಚ ಜಾಸ್ತಿ ಆಗ್ಬಿಟ್ಟಿದೆ ಕಣ್ರಿ, ಯಾವ ಆಫೀಸ್ಗೆ ಹೋದ್ರು ದುಡ್ಡು ಕೇಳ್ತಾರೆ. ಆಮೇಲೆ ಹಾಳಾದವ್ರಿಗೆ ಯಾವನಿಗೆ ದುಡ್ಡು ಕೊಡ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ, ಯಾವನು ಇಸ್ಕೊಳ್ಳಲ್ಲ, ಅವನು ಕೊಡಕ್ ಹೋಗಿ ಉಗಿಸ್ಕೊಂಡ್ಬರ್ತೀವಿ. ಯಾರು ಒಬ್ರು ಬೋರ್ಡ್ ಹಾಕೊಂಡು ಕೂತಿದ್ರೆ ಇಲ್ಲಿ ಲಂಚ ತೆಗೆದುಕೊಳ್ಳಲಾಗುತ್ತೆ ಅಂತ ಒಂದು ಬೋರ್ಡ್ ಹಾಕಿದ್ರೆ ಕೊಟ್ಬಿಟ್ಟು ಬಂದ್ಬಿಡ್ಬೋದಪ್ಪ, ನಮ್ಗೆ ಯಾರು ಕೊಡ್ಬೇಕು ಅಂತ ಗೊತ್ತಾಗಲ್ಲ ಅಂದ. ನಾನು ಹೇಳ್ದೆ, ಬೋರ್ಡ್ ಹಾಕಿರ್ತಾರೆ, ನೀನ್ ಸರಿಯಾಗಿ ಓದ್ಕೊಂಡಿಲ್ಲ ಅಷ್ಟೇ. ಏನ್ ಲಂಚ ತಗೋತೀವಿ ಅಂತ ಬೋರ್ಡ್ ಹಾಕ್ತಾರ? ಹಂಗೆಲ್ಲ ಡೈರೆಕ್ಟ್ ಆಗಿ ಹಾಕಲ್ಲ, ಸ್ವಲ್ಪ ಇಂಡೈರೆಕ್ಟ್ ಆಗಿ ಇರ್ತದೆ, ನೀನು ಓದ್ಕೋಬೇಕು. ಎಲ್ಲೈತೆ ಬೋರ್ಡು ಅಂತ ಅವನು. ನೀನು ಯಾವ್ದಾದ್ರು ಆಫೀಸ್ಗೆ ಹೋಗು, ಬಾತ್ ತೋರಿಸ್ತೀನಿ, ಯಾವ್ದಾದ್ರು ಆಫೀಸ್ಗೆ ಹೋಗು, ಅಲ್ಲಿ ಸಾಮಾನ್ಯ ಒಂದು ಹಾಲ್ ಇರುತ್ತೆ, ಅಲ್ಲೆಲ್ಲ ಎಲ್ಲ ಗುಮಾಸ್ತರುಗಳು ಎಲ್ಲ ಕೂತಿರ್ತಾರೆ. ಆಮೇಲೆ ಅಲ್ಲೊಂದು ಚೇಂಬರ್ ಇರುತ್ತೆ, ಅಲ್ಲಿ ಸಾಹೇಬರು ಕೂತಿರ್ತಾರೆ. ಅದಕ್ಕೊಂದು ಸಣ್ಣ ಬಾಗಿಲಿರುತ್ತೆ, ಆ ಬಾಗಿಲ ಮೇಲೆ ಬರ್ದಿರ್ತಾರೆ ನೋಡು,
ಏನಂತ ಲಂಚ ತಗೋತೀವಿ ಅಂತ ಬರ್ದಿರ್ ಹಂಗೆಲ್ಲ ಡೈರೆಕ್ಟ್ ಆಗಿ ಬರೆಯಲ್ಲ. ಇನ್ನೇನಂತ ಬರ್ದಿರ್ತಾರೆ, ಆ ಬಾಗಿಲ ಮೇಲೆ ತಳ್ಳಿರಿ ಅಂತ ಬರ್ದಿರ್ತಾರೆ. ನೀವು ಸರಿಯಾಗಿ ಓದ್ಕೋಬೇಕದ್ನ. ಅಂದ್ರೆ ಇಲ್ಲಿ ತಳ್ಳದೆ ಇದ್ರೆ ಕೆಲಸ ಆಗಲ್ಲ, ಆದಷ್ಟು ತಳ್ಳ್ರಿ ಅಂತ. ಆಮೇಲೆ ನೀವು ಒಳಗಡೆ ಹೋಗಿ, ಅಲ್ಲಿ ನಿಮಗ್ ಕಾಣಿಸಲ್ಲ, ಸಾಹೇಬ್ರಿಗೆ ಮಾತ್ರ ಕಾಣಿಸುತ್ತೆ, ಹಂಗ್ ಬರ್ದಿರ್ತಾರೆ. ಎಳೆಯಿರಿ ಅಂದ್ರೆ ಬಂದವನೇ ಯಾವನೋ ಒಬ್ಬ, ಆದಷ್ಟು ಎಳಿರಿ, ಇಲ್ದರ್ ಬುಕ್ ಸಿಗೋದಿಲ್ಲ ಅವ್ನು ನಿಮ್ಗೆ. ಮಾತಿಗೆ ಅರ್ಥ ನಾವು ಕೊಡೋದು, ತನ್ನಂತಾನೆ ಯಾವ ಅರ್ಥನೂ ಇರೋದಿಲ್ಲ. ಅವನ್ಯಾರೋ ನನ್ಗೆ ಹೇಳ್ದ, ಅಲ್ಲಪ್ಪ ತಳ್ಳೋದು ಎಲ್ಲ ಮಾಡ್ತೀವಿ, ಕೆಲಸ ಆಗ್ಲಿಲ್ಲ ಅಂದ್ರೆ ಅದಕ್ಕೂ ಬೋರ್ಡ್ ಹಾಕಿರ್ತಾರೆ. ಹೌದಾ, ಆಫೀಸಲ್ಲಿ ಬೋರ್ಡ್ ಹಾಕಿರ್ತಾರೆ. ಎಲ್ಲ ಹಾಕಿರ್ತಾರೆ, ಇಲ್ಲಿ ಉಗಿಯಬಾರದು ಅಂದ್ರೆ ನೀವು ಮನೆಗೆ ಹೋಗಿ ಉಗಿರಿ ಅಂತ, ಕೆಲಸ ಆಗದೆ ಇದ್ರೆ ಇಲ್ಲಿ ಉಗಿಬಾರ್ದು ಅಂತ. ಮಾತಿಗೊಂದು ಅರ್ಥ ಬೇಕೆ, ಅರ್ಥವಿದ್ದರೆ ಅರ್ಥ ಸಾಕೆ, ಮಾತು ಅರ್ಥ ಎಲ್ಲ ವ್ಯರ್ಥ, ಸ್ವ ಅರ್ಥವಿರದಿರಿ. ನಾನು ಯೂನಿವರ್ಸಿಟಿಯಲ್ಲಿ ಕನ್ನಡ ಕಲ್ತಿದ್ದೀನಿ, ಅದೇನು ಅಂತ ಮೈಲೇಜ್ ಕೊಡಲ್ಲ. ಕನ್ನಡ ಕಲಿಬೇಕು ಅಂದ್ರೆ ಬೀದಿಲಿ ಕಲಿಬೇಕು, ಬಸ್ ಸ್ಟ್ಯಾಂಡ್ ಅಲ್ಲಿ ಕಲಿಬೇಕು, ಹೊಲ ಗದ್ದೆ ತೋಟದಲ್ಲಿ ಕಲಿಬೇಕು, ಯಾರೋ ಮಗದವ್ರ ಹತ್ರ ಕುಲುಮೆಯವ್ರ ಹತ್ರ ಕೂತ್ಕೊಂಡು ಕನ್ನಡ ಕಲಿಬೇಕು. ಅದು ಕನ್ನಡ, ಬಹಳ ಅದ್ಭುತವಾದ ಕನ್ನಡ ಮಾತಾಡ್ತಾರೆ. ಇಲ್ಲಿ ಕಾಲೇಜಲ್ಲಿ ಕಲ್ಸೋ ಕನ್ನಡ ಇದೆಯಲ್ಲ, ಸುಮ್ಮನೆ ಹಿಂಗ್ ಭಾಷಣಕ್ಕೆ ಇಷ್ಟ ಮಾಡಕ್ಕಾಗತ್ತೆ ಅಷ್ಟೇ, ಬೇರೆ ಕೆಲ್ಸಕ್ಕೆ ಆಗಲ್ಲ ಅದು. ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ಗೊತ್ತಾ ಅವರು. ನೀವು ಈ ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋಗ್ಬೇಕು. ಮದುವೆ ಮನೆಯಲ್ಲಿ ಹುಡುಗನ ಹುಡುಗಿ ಹೆಸರು ಕೇಳ್ತಾರೆ, ಹುಡುಗಿ ಹುಡುಗನ ಹೆಸರು ಕೇಳ್ತಾರೆ. ನಿನ್ ಗಂಡನ ಹೆಸರಲ್ಲೇ ಯವ್ವ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ ಅವಳು. ವನ್ನ ನಾರಿ ವನಸಿಂಗಾರಿ ಅಂಗಾರುಳ್ಳ ಬಂಗಾರ ಗೆಜ್ಜೆ ಸಾಲು ಮುತ್ತೈದೆ ಸೆರಗಿಡ್ ಕೇಳುವಾಗ ನಾನೇನು ಹೇಳಿ ನಮ್ಮ ರಾಯರ ಹೆಸರು. ಕಣ್ಣಾಗವ್ರೆ, ಕಣ್ಣು ವಾರೆಯಾಗವ್ರೆ, ದಾರಿಯಾಗವ್ರೆ, ದರ್ಬಾರ್ದಾಗವ್ರೆ, ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹಸಿಳೆ ಬೆಂಚ್ತಾರೆ ನಮ್ಮ ಯಜಮಾನರು ಇಂಥವ್ರು. ವಾತನ ಮೇಲೆ ಕೂತ್ಕೊಂಡು ಒಂಟುಗ್ರ ಇಕ್ಕೊಂಡು ಮಾತು ಜವಾಬ್ ಕೊಡ್ತಾರೆ. ಅರೆಕಲ್ ಮೇಲೆ ಕಿರೆ ಚೆಲ್ಲಿ ಈರನ್ನದಂಗೆ ಬೇಲಿ ಹಾಕಿ ಸೊಪ್ಪು ಯಾಕೆ ಬಂದಲ್ಲಿ ಸೊಪ್ಪನ ಕೊಯ್ತಾರೆ ನಮ್ಮ ಯಜಮಾನರು. ಅವರೇ ಹೂವಿನ ಬಣ್ಣ, ತಾವರೇ ಹೂವಿನ ಕಣ್ಣ, ಚಿಕ್ಕ ಒಲೆ ಹೊಡಿ, ಚಿನ್ನ ತಪ್ಪಲೆ ಮಡಿಗೆ ಊದ್ಗಡ್ಡಿ ಉರಿ ಹಾಕಿ ಅವಲಕ್ಕಿ ಅನ್ನ ಮಾಡಿ ಸಕ್ಕರೆ ಸಾರು ಮಾಡಿ ಪನ್ನೀರ್ ಗಿಂಡಿ ತಗೊಂಡು ಪೈನ ಒಯ್ತಾರೆ ನಮ್ಮ ಯಜಮಾನರು. ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಅಕಸ್ಮಾತ್ ಇಷ್ಟು ಸಾಕಾಗ್ಲಿಲ್ಲ, ಗಂಡನ ಒಂಚೂರು ರೇಗಿಸ್ಬೇಕು ಅಂದ್ರೆ ಇಲಿ ಹೊಡೆದು ತಲೆ ಮೇಲೆ ಹಾಕೊಂಡು, ಯಗಣ ಹೊಡೆದು ಹೆಗಲ ಮೇಲೆ ಹಾಕೊಂಡು, ಯಾರು ಇಲ್ಲ ಸಂತೆಗೆ ವ್ಯಾಪಾರಕ್ಕೆ ಹೋಗೋ ಎಡವಟ್ಟ ನನ್ ಗಂಡ ಅಂತಾಳೆ. ಇಲಿ ಹೊಡೆದು ತಲೆ ಮೇಲೆ ಹಾಕೊಂಡು, ಯಗಣ ಹೊಡೆದು ಹೆಗಲ ಮೇಲೆ ಹಾಕೊಂಡು, ಯಾರು ಇಲ್ಲ ಸಂತೆಗೆ ವ್ಯಾಪಾರಕ್ಕೆ ಹೋಗೋ ಎಡವಟ್ಟ ನನ್ ಗಂಡ ಅಂತಾಳೆ. ಗಂಡನ್ ಕೇಳ್ತಾರೆ, ನಿನ್ ಎಂತಿ ಹೆಸರು ಹೇಳತ್ತಮ್ಮ. ಅವನಿಗೂ ಎಂತಿ ರೇಗಿಸ್ಬೇಕು ಅನ್ಸುತ್ತೆ. ಬೀದಿಲ್ ನೋಡಿ ಸಗಣಿ ಗಾಡಿ ಮೇಲೆ ತಿಗಣಿ ತಿಕ್ ನೋಡೋದ್ರ ನೆಕ್ ನೋಡ್ತಾಳೆ ನನ್ನ ಹೆಂಡತಿ ಅಂತಾಳೆ. ಮಾತು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ. ಈಗೆಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ಯಾರೋ ಕತೆ ಹೇಳಲ್ಲ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಯಾರೋ ಅಜ್ಜಿಯಂದಿರ ಕೈಲಿ ಕತೆ ಕೇಳಿದವರು, ತಾಯಂದಿರ ಕೈಲಿ ಕತೆ ಕೇಳಿದವರು, ತುಂಬಾ ಒಳ್ಳೊಳ್ಳೆ ಕತೆಗಳನ್ನ ಹೇಳೋರು ಅವರು. ಕತೆಗಳನ್ನ ಹೇಳಿದ್ರೆ ನಿಮ್ ಭಾಷಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಗ್ರಹಿಕೆ ಚೆನ್ನಾಗಾಗುತ್ತೆ. ಈಗೆಲ್ಲ ಕತೆ ಹೇಳಕ್ ಮಕ್ಕಳ ಕೈಗೆ ಒಂದು ಮೊಬೈಲ್ ಕೊಟ್ಬಿಡ್ತಾರೆ, ಅಲ್ಲೇ ನೋಡ್ಕೋ ಯೂಟ್ಯೂಬ್ ಅಲ್ಲವೇ ಅಂತ. ಮಕ್ಕಳನ್ನ ನಿಮ್ ತೊಡೆ ಮೇಲೆ ಕೂರಿಸ್ಕೊಂಡು, ನಿಮ್ ಎದುರು ಕೂರಿಸ್ಕೊಂಡು ಕತೆ ಹೇಳ್ಬೇಕು. ಅವ್ರು ನಿಮ್ ಕಣ್ಣು ನೋಡ್ಬೇಕು, ನಿಮ್ ಮುಖ ನೋಡ್ಬೇಕು, ನಿಮ್ ಮುಖದ ಎಲ್ಲಾ ರೇಖೆಗಳನ್ನು ನೋಡ್ಬೇಕು, ನಿಮ್ ಮೈ ವಾಸನೆ ಮಕ್ಕಳಿಗೆ ಗೊತ್ತಾಗ್ಬೇಕು, ನಿಮ್ ಎದೆ ಬಡಿತ ಮಕ್ಕಳಿಗೆ ಕೇಳಿಸ್ಬೇಕು. ಮಕ್ಕಳಿಗೆ ಆಪ್ತವಾಗೋದು ಆವಾಗ ನಾವು. ನಮ್ಮೂರಲ್ಲಿ ಒಂದು ಅಜ್ಜಿ ಕತೆ ಹೇಳೋದು ಸರ್, ಎಷ್ಟು ಚಂದವಾದ ಕತೆ ಅದು ಅಂದ್ರೆ, ನಮಗೆ ಯಾವ್ದಾದ್ರು ಹೇಳಿದ್ರೆ ವಿವರವಾಗಿ ಹೇಳಕ್ ಗೊತ್ತಾಗಲ್ಲ. ಹೇಳ್ತೀವಿ ಏನಾದ್ರು ಇನ್ ಡೀಟೇಲ್ ಹೇಳಕ್ ಗೊತ್ತಾಗಲ್ಲ. ಯಾರೋ ತರಳಬಾಳು ಹುಣ್ಣಿಮೆಗೆ ಬಂದಿದ್ರಿ, ನಾಳೆ ಊರ್ಗ್ ಹೋದ್ರಿ, ಹೆಂಗಾಯ್ತು ತರಳಬಾಳು ಹುಣ್ಣಿಮೆ, ಯಾವನ ಕೇಳ್ದ, ಸಾಕತ್ತಾಗಿತ್ತು. ಅಷ್ಟೇನಾ? ಸಾಕತ್ತಾಗಿತ್ತು ಅಂದ್ರೆ ಏನು? ಚೆನ್ನಾಗಿತ್ತಪ್ಪ, ಭಾರಿ ಜನ, ಅಷ್ಟೇನಾ? ಅಂದ್ರೆ ಯಾವ್ದನ್ನು ವಿವರವಾಗಿ ಹೇಳಿ ಅವನಿಗೆ ಹೇಳ್ದವನ್ಗೆ ಈ ಚಿತ್ರ ಕಣ್ಣಿ ಕಟ್ಟೋಂಗೆ ಹೇಳಕ್ ಬರೋದೇ ಇಲ್ಲ. ನಮ್ಗೀಗ ಮಾತು ಕಡಿಮೆ ಆಗ್ಬಿಟ್ಟಿದೆ. ಅದ್ರ ತಾಯಿ ಮಕ್ಕಳನ್ನ ಕೂರ್ಸ್ಕೊಂಡು ಕತೆ ಹೇಳೋಳು. ನಮ್ಮೂರ್ಲೊಂದು ಅಜ್ಜಿ ಕನ್ನಡ ಕೇಳ್ಬೇಕು ಅವಳು ಬಾಯಿಲಿ. ಒಂದ್ ದೊಡ್ಡ ಮದುವೆ ಆಗತ್ತೆ ಕಥೆಯಲ್ಲಿ. ಮದುವೆ ಎಷ್ಟು ಚೆನ್ನಾಗಿ ನಡೀತು ಅಂತ ಅವಳು ಒಂದ್ ಭಾಷೆಯಲ್ಲಿ ಕಟ್ತಾಳೆ ನೋಡಿ. ಆ ಭಾಷೆನ ಕೇಳ್ತಿದ್ರೆ ಮದುವೆ ಎಷ್ಟು ಚೆನ್ನಾಗಿ ನಡೆದಿರ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಆಗಲೀಗ ವಜ್ರಕುಮಾರಂಗೂ ಮಾಣಿಕ್ಯ ಮಂಜರಿಗೂ ಮದುವೆ ಆಯ್ತಂತೆ. ಮದುವೆ ಅಂದ್ರೆ ಅಂತಿಂತ ಮದುವೆ ಅಲ್ಲ, ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ, ಇವತ್ತು ನಡೀತಾ ಇಲ್ಲ ಅಂತ ಮದುವೆ. ಭೂಮಿನೇ ಹಸೆ ಮಾಡಿ, ಆಕಾಶನೇ ಚಪ್ರ ಮಾಡಿ, ವಜ್ರದ ಕಲ್ ಭತ್ತ ಕೊಟ್ಟಿ, ಪನ್ನೀರಲ್ಲಿ ಪಟ್ನ ತಾರಿಸಿ, ಮನೆಗೆಲ್ಲ ಮುತ್ತನ್ ತೋರಣ ಕಟ್ಸಿ, ಮೂಲೆಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಸಿ, ಬೀದಿಗೆಲ್ಲ ಬೆಳ್ಳಿ ನಡುಮಡಿ ಹಾಸಿ, ಅಂಗಂಗಳಕ್ಕೆಲ್ಲ ಬಂಗಾರದ ರಂಗೋಲಿ ಬಿಡಿಸಿ,
ಆನೆಗಾತ್ರ ಅರ್ಶನ, ಕುದುರೆಗಾತ್ರ ಕುಂಕುಮ, ನಂದಿಗಾತ್ರ ಗಂಧ, ಲಕ್ಷಪಡಿ ಅಕ್ಷತೆ ತರಿಸಿ, ಬಂದವ್ರಿಗೆ ಪಲ್ಲಕ್ಕಿ ಕಳಿಸಿ, ಬರದೇ ಇದ್ದವ್ರು ಕಾಗದ ಬರೆಸಿ, ಮುತ್ತೈದರ ಕಲ್ ಮುತ್ತಿನಾತಿ ಬೆಳೆಸಿ, ಸುಮಂಗಲ ಕಲ್ ಶೋಭಾನೆ ಆಡಿಸಿ, ಕನ್ಯರ ಕಲ್ ಕಳಸ ಕನ್ನಡಿ ಕೊಟ್ಟು, ಮೇಳದವ್ರ ಕಲ್ ನಾಟ್ಯನ ಆಡಿಸಿ, ದೇವಲೋಕದಿಂದ ಕಾಮಧೇನು ಕರೆದ್ರು ಕ್ಷೀರ ತಂದು ಕೈದಾರೆ ಹೋದು, ನವರತ್ನದ ಹಸೆಮಣೆ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮ್ ತೂಕದ ಗಂಡು ನಿಲ್ಲಿಸಿ, ಬಂದು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಹೊಡಿಸಿ, ತೊಡುಗೆ ಕೊಡಿಸಿ ಇಡೀ ಭೂಲೋಕವೆಲ್ಲ ಬಾಯ ಮೇಲೆ ಬೆಳ್ಳಿಟ್ಕೊಳ್ಳಂಗ ಬಬ್ಬಾ ಅನ್ನೋ ಮದುವೆ ಮಾಡ್ಬಿಟ್ರಂತೆ. ಕನ್ನಡ ಮಾತಾಡ್ತಾರೆ ನೋಡಿ ಹೆಬ್ಬೆಟ್ನವರು. ನಾವೆಲ್ಲ ಒಂದ್ ಪದ್ಯ ಬರಿಬೇಕು ಅಂದ್ರೆ 1 ವಾರ ಆಗ್ಬೇಕು, ಬಹಳ ಕಷ್ಟ, ಏನೇನೋ ಒದ್ದಾಡ್ತೀವಿ. ಆದ್ರೆ ಹಳ್ಳಿ ಜನ ಎಂಥ ಸುಂದರವಾದ ಪದ್ಯ ಕಟ್ಟಿದ್ದಾರೆ. ಇವೆಲ್ಲ ಕೇಳಿರ್ತೀರಿ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ, ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ, ಕರಕಿದಳವು ಮಾದಪ್ಪನ ಪೂಜೆಗೆ ಬಿರಿದೋ, ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ರೋಮಾಂಚನ ಆಗೋಗತ್ತೆ ನನಗೆ. ಸೋಜಿಗದ ಸೂಜು ಮಲ್ಲಿಗೆ ಅಂತ, ಒಂದ್ ಮಲ್ಲಿಗೆಯನ್ನ ಸೋಜಿಗ ಅಂತ ಕರೆಯೋದಿದೆಯಲ್ಲ, ಒಬ್ಬ ಅನಕ್ಷರಸ್ಥ ಹೆಣ್ಮಗಳಿಗೆ ಹೆಂಗ್ ಅನಿಸ್ತದು. ಶಿವರುದ್ರಪ್ಪನವ್ರದೊಂದು ಪದ್ಯ ಇದೆ, ಒಂದು ಹೂ ಅರಳೋದು ಸೋಜಿಗ ಅವ್ರಿಗೆ. ಅದಕ್ಕೆ ಅವ್ರು ಆಡ್ತಾರೆ, ನೋಡು ಇದೋ ಇಲ್ಲಿ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂತು ಮೂಡಿತು ಬೆಳ್ಳಗೆ. ಒಂದ್ ಮಲ್ಲಿಗೆ ಹೂವ ಈ ಗಿಡದಲ್ಲಿ, ಈ ಹಸಿರು ಗಿಡದಲ್ಲಿ ಬುಡಕ್ ನೀವು ಹಾಕಿದ ಗೊಬ್ಬರ, ಆ ಗೊಬ್ಬರ ತಿಂದು ಇಂಥ ಮೃದುವಾದ, ಇಂಥ ಸುಗಂಧಿತವಾದ, ಇಂಥ ಕೋಮಲವಾದ, ಇಂಥ ಚೆಲುವಾದ ಹೂವು ಅರಳಿದ್ದು ಹೇಗೆ ಅಂತ ಕವಿ ಹೇಳ್ತಾರೆ. ಈ ಎಲ್ಲ ಸೋಜಿಗವನ್ನ ಅವಳು ಒಂದೇ ಮಾತಲ್ಲಿ ಹೇಳ್ಬಿಡ್ತಾಳೆ ಜನಪದ ಕವಿಯತ್ರಿ, ಸೋಜಿಗದ ಸೂಜು ಮಲ್ಲಿಗೆ, ಸೋಜಿಗದ ಮಲ್ಲಿಗೆ ಅಂತ. ಎಷ್ಟು ಅದ್ಭುತವಾದ ಕನ್ನಡ ಅವ್ರದು. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಎಷ್ಟು ಚಂದವಾದ ಟ್ಯೂನ್ ನೋಡಿ, ಎಷ್ಟು ಚಂದವಾದ ಧಾಟಿ, ಎಷ್ಟು ಚಂದವಾದ ಸಂಗೀತ. ಯಾವ ಸಂಗೀತ ಶಾಲೆಗೆ ಸೇರ್ಕೊಂಡಿದ್ದಾರೆ ಇವರು. ಈಗಲೂ ಸಿನಿಮಾದ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಒಳ್ಳೆ ಹಾಡುಗಳು ಬೇಕು ಅಂದ್ರೆ ಫೋಕ್ ಮ್ಯೂಸಿಕ್ ಬರ್ತಾರೆ. ಅವ್ರು ಯಾರು ವಿದ್ಯೆ ಕಲ್ತವ್ರಲ್ಲ. ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣ ನವುಲೋ ಸಾವಂತಿಗೆ, ಅಣ್ಣ ನಿನ್ನೆಸರು ಅಪರಂಜಿ ಬಾ ಮಲ್ಲಿಗೆ. ಒಂದ್ ಕಲ್ಪನೆ ನೋಡಿ ಎಷ್ಟು ಚೆನ್ನಾಗಿದೆ. ಕರಡಿ ಕೈಲಿ ಕೈ ತಾಳ, ಹುಲಿ ಕೈಲಿ ದೀವುಟಿಗೆ, ಎಳೆನಾಗ್ರ ಕೈಲಿ ಎಳನೀರೋ ಬಾ ಮಲ್ಲಿಗೆ, ಎಳೆಯ ನಾಗರ ಕೈಲಿ ಎಳನೀರೇ ಹಿಂಬೆಣ್ಣು, ಅದು 7 ಮಲೆಗೋಗೋ ಸಮಕ ಬಾ ಮಲ್ಲಿಗೆ, ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣ ನವುಲೋ ಸಾವಂತಿಗೆ. ಯಾವ ಸಂಗೀತ ಗೊತ್ತಿಲ್ಲ, ಏನಿಲ್ಲ, ಇಂಥ ಟ್ಯೂನ್ಗಳನ್ನ ಕಟ್ತಾರೆ. ಆದ್ರಿಂದ ಕನ್ನಡದಲ್ಲಿ ಪ್ರತಿಭೆ ಅನ್ನೋದು ಬೀದಿಲಿ ಅಡ್ಡಾಡ್ತಾ ಇದೆಯಪ್ಪ. ಅದ್ಭುತವಾದ ಪ್ರತಿಭಾವಂತರಿದ್ದಾರೆ. ಯಾಕಂದ್ರೆ ನೇರವಾಗಿ ಮಣ್ಣಿಂದ ಬಂದವರು. ಚೆನ್ನಾಗಿ ಉಣ್ತಿದ್ರು, ಚೆನ್ನಾಗಿ ಸಂತೋಷವಾಗಿ ಆನಂದವಾಗಿದ್ರು. ನಮ್ಗೆಲ್ಲ ಈಗೆಲ್ಲ ಆನಂದವಾಗಿರೋದು ಗೊತ್ತಿಲ್ಲ, ಸಂತೋಷವಾಗಿರೋದು ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಹಳ್ಳಿಯಲ್ಲಿ ಬೆಳೆದವನು. ನಮ್ಮೂರಲ್ಲಿ ಬಹಳ ಜನ ಬಡವರಿದ್ರು, ಆದ್ರೆ ಅವ್ರು ಯಾರಿಗೂ ಬಡವರು ಅಂತ ಗೊತ್ತಿರ್ಲಿಲ್ಲ. ನಾವ್ಯಾರು ಬಡವರು ಅಂತ ಗೊತ್ತಿರ್ಲಿಲ್ಲ ಅವ್ರಿಗೆ. ಏನೋ ಮನೆಯಲ್ಲಿ ಶಾವ್ಗೆ ಕಾಯಿ ಹಾಲು ಮಾಡ್ತಾರೆ. ನಾನು ಕೇಳಿದ್ದೀನಿ ಇಂಥ ಮಾತುಗಳನ್ನ. ಇವತ್ತು ಮನೆಯಲ್ಲಿ ಶಾವ್ಗೆ ಕಾಯಿ ಹಾಲು ಮಾಡ್ತಾರೆ, ಉಂಡ್ಬಿಟ್ಟು ಮಲ್ಕೊಬಿಟ್ರೆ ದೊರೆ ನಾನು ಅಂತ. ಶಾವ್ಗೆ ಕಾಯಿ ಹಾಲ್ಗೆ ಅಷ್ಟಕ್ಕೆ ದೊರೆ ಅಂತ ನಾವು. ನಮ್ಗೀಗ ಕೋಟ್ಯಾಂತರ ರೂಪಾಯಿ ದುಡ್ಡು ಸಂಪಾದನೆ ಮಾಡಿ ಇನ್ಯಾರೋ ನನ್ಗಿಂತ ಜಾಸ್ತಿ ದುಡ್ಡಿರೋ ನೋಡ್ಬಿಟ್ರೆ ನಮ್ಗೊಂಥರ, ನೋಡಿ ಪುಣ್ಯಾತ್ಮರು ಎಷ್ಟು ದುಡ್ಡು ಇಟ್ಟವ್ರೆ, ನಮ್ದು ಇಷ್ಟೇ ಆಗೋಯ್ತು ಬಾಳು. ನಾವ್ಯಾರು ಶ್ರೀಮಂತರು ಅಂತ ಅನ್ಕೊಳ್ಳೋದೇ ಇಲ್ಲ. ಸಂತೋಷ ನಮ್ಮ ಕೈ ಎಟಕ್ನಲ್ಲಿದೆ, ನಮ್ಮ ಕೈ ಎಟಕಲ್ಲೇ ಇದೆ, ನಮ್ಮ ಹತ್ತಿರದಲ್ಲೇ ಇರುತ್ತೆ. ಅದೆಲ್ಲ ಒಂದು ಮಾತು ಓದಿದ್ದೆ ನಾನು, ಬಹಳ ಚೆನ್ನಾಗಿದೆ. ಮನುಷ್ಯ ಭೂಮಿಯನ್ನಾಗದು ಗೆಡ್ಡೆ ಗೆಣಸು ತೆಗಿತಿದ್ನಲ್ಲ, ಆವಾಗ ಅವನಿಗೆ ಬಡತನ ಗೊತ್ತಿರ್ಲಿಲ್ವಂತೆ. ಭೂಮಿಯನ್ನಾಗದು ಮನುಷ್ಯ ಯಾವಾಗ ಚಿನ್ನ ತೆಗಿಯಕ್ ಶುರು ಮಾಡ್ದ, ಆಗ ಬಡತನ ಶುರು ಆಯ್ತಂತೆ. ನಾವೆಲ್ಲ ಬಡವರು ಅಂತ ಅನ್ಕೊಳಕ್ ಶುರು ಮಾಡ್ದ. ನೆಮ್ಮದಿಯಾಗಿ ಉಂಡು ಆರಾಮಾಗಿರ್ತೀವಿ. ನಮ್ಮೂರಲ್ಲಿ ಊಟ ಮಾಡೋರು ಜನ ನೋಡ್ಬೇಕಾಗಿತ್ತು. ನಮ್ ಕಡೆ ರಾಗಿ ಮುದ್ದೆ ಮಾಡ್ತಾರೆ, ಹೆಚ್ಚು ಕಡಿಮೆ ಫುಟ್ಬಾಲ್ ಅಲ್ಲಿ ಅರ್ಧ ಸೈಜ್ ಇರ್ತವೆ, ಅಂತ ರಾಗಿ ಮುದ್ದೆ 2-2.5 ಹೊಡೆದು ಬಿಡೋರು. ಆಮೇಲೆ ಅನ್ನ. ಮೈಸೂರಲ್ಲಿ ಒಬ್ಬ ಆಸ್ಪತ್ರೆಗೆ ಬಂದಿದ್ದ, ನಾನು ನೋಡಿದ ದೃಶ್ಯ ಹೇಳ್ತಾ ಇದ್ದೀನಿ, ಒಂಚೂರು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಆಸ್ಪತ್ರೆಗೆ ಬಂದಿದ್ದ, ಡಾಕ್ಟರ್ಗೆ ಹೇಳ್ತಿದ್ದ, ಡಾಕ್ಟ್ರೆ ಯಾಕೋ ಊಟನೇ ಸೇರ್ತಾ ಇಲ್ಲ. ಊಟ ಸೇರ್ತಾ ಇಲ್ವಾ? ಯಾಕೆ ಯಜಮಾನ್ರೆ ಏನಾಯ್ತು? ಏನೋ ಗೊತ್ತಿಲ್ಲ ಡಾಕ್ಟ್ರೆ, ಗ್ಯಾಸ್ ತುಂಬ್ಕೊಂಡಂಗೆ ಆಯ್ತದ ಹೊಟ್ಟೆ ಒಳಗೆ,
ಊಟನೇ ಸೇರ್ತಾ ಇಲ್ಲ. ಹೌದಾ? ಏನ್ ಮನೇಲಿ ಏನ್ ಊಟ ಮಾಡ್ತೀರಿ? ಹಿಂಗೆ ಬೆಳಗ್ಗೆ ಹೊತ್ತು ರೊಟ್ಟಿ ದೋಸೆ ಇಡ್ಲಿ ಏನೋ ಮಾಡ್ತಾರೆ, ತಿಂತೀವಿ. ಮಧ್ಯಾಹ್ನ ಮುದ್ದೆ ಮಾಡ್ತಾರೆ. ಹೌದಾ? ರೊಟ್ಟಿ ಆದ್ರೆ ಎಷ್ಟು ತಿಂತೀರಿ ಅಂದ್ರು. ಹಿಂದೆ ಬಹಳ ತಿಂತಾ ಇದ್ದೆ ಬಿಡಿ, ಇವಾಗ ಆಗೋದೇ ಇಲ್ಲ. ಡಾಕ್ಟರ್ ತೋರ್ಸಕ್ ಬಂದವನೇ. ಎಷ್ಟು ತಿಂತಿದ್ರಿ ಹಿಂದೆ? 10-12 ರೊಟ್ಟಿ ತಿಂತಿದ್ದೆ. ಈಗ 80-82 ವಯಸ್ಸು ಅವನಿಗೆ. ಈಗ ಎಷ್ಟು ತಿಂತೀರಿ? ಇವಾಗ 5-6 ಅಷ್ಟೇ. ಅದಕ್ಕೆ ಡಾಕ್ಟರ್ ಹತ್ರ ಬಂದವನೇ ತೋರ್ಸಕ್ಕೆ, ಊಟ ಸೇರ್ತಾ ಇಲ್ಲ ಅಂತ. ದೋಸೆ ಆದ್ರೆ ಎಷ್ಟು ತಿಂದೆ? ಅದು ಅಷ್ಟೇ, 7-8. ಇಡ್ಲಿ ಆದ್ರೆ 10ಕ್ಕೆ ಕೊನೆ. ಈ ತರದವ್ರು ನಾನ್ ಕಣ್ಣಾರೆ ನೋಡಿದ್ದೀನಿ. ಇದೊಂದು ತಮಾಷೆ ಹೇಳ್ಬಿಟ್ಟು ಮುಗಿಸ್ತೀನಿ. ಒಂದ್ಸಲ ಮೈಸೂರಿನಲ್ಲಿ ನಮ್ಮ ಮನೆ ಹತ್ರ ಯಾರೋ ನಮ್ಮೂರ್ನವನ್ ಬಂದ. ಗೊತ್ತು ನಮ್ಗೆ, ಶಿವಣ್ಣ ಅಂತವನು ಬಹಳ ಚೆನ್ನಾಗಿ ಊಟ ಮಾಡೋನು. ಬಂದ, ಬೆಳಗ್ಗೆ 8 ಗಂಟೆಗೆ ಬಾಗಿಲು ತೆಗಿತೀನಿ, ಹೊರಗಡೆ ನಿಂತಿದ್ದಾನೆ ಇವನು. ಏನೋ ಶಿವಣ್ಣ ಇಲ್ಲಿ ಇದೆ. ಇಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಹತ್ರ ಒಂದು ಮದುವೆ ಚೌಟ್ರಿ ಇದೆ. ಈ ಚೌಟ್ರಿಯಲ್ಲಿ ಮದುವೆ ಇತ್ತು, ಅದಕ್ಕೆ ಮದುವೆಗೆ ಬಂದಿದ್ದೆ. ಹಂಗೆ ಯಾರೋ ಹೇಳಿದ್ರು ನಿಮ್ಮ ಮನೆ ಇಲ್ಲೇ ಅಂತ, ಅದಕ್ಕೆ ಬಂದೆ. ಬಹಳ ಸಂತೋಷ, ಬಾರ ಒಳಗೆ ಬಂದ. ಬೆಳಗ್ಗೆ ನಮ್ಗೆ ಅವಾಗ ತಿಂಡಿ ತಿನ್ನೋ ಟೈಮ್, ಟಿಫಿನ್ ಮಾಡೋ ಟೈಮ್. ಅವತ್ತು ನಮ್ಮ ಮನೇಲಿ ಇಡ್ಲಿ ಮಾಡವ್ರೆ. ಇಡ್ಲಿ ಅಂದ್ರೆ ಎಷ್ಟೆಷ್ಟೋ ಮಾಡೋಕ್ಕಾಗಲ್ವ, 32 ಇಡ್ಲಿ ಆಗೋದು. ಯಾಕಂದ್ರೆ ಕುಕ್ಕರ್ ಬಟ್ಲೊಳಗೆ ಎಷ್ಟು ಗುಂಡಿ ಅವೆ ಅಷ್ಟೇ ಇಡ್ಲಿ ಆಗೋದು. 32 ಇಡ್ಲಿ ಆಗವೆ. 32 ಇಡ್ಲಿ ಹಾಟ್ ಕೇಸಲ್ಲಿ ಹಾಕಿ ಇಟ್ಟಿದ್ದಾರೆ. ನಾವು ಅದನ್ನ ಮಾಡಿ ಆಮೇಲೆ ಕಾಲೇಜ್ಗೆ ಹೋಗ್ಬೇಕು. ಬಾರ ತಿಂಡಿ ತಿನ್ನೋಂದೆ. ಅವನು, ಇಲ್ಲ ಬ್ಯಾಡಿ, ಪರವಾಗಿಲ್ಲ. ಅಪರೂಪಕ್ಕೆ ಮನೆಗೆ ಬಂದಿದೆ, ಬಾ ಕೂತ್ಕೊಂಡೆ. ಕೈ ತೊಳ್ಕೊಂಡ ಬಂದು ಕೂತ್ಕೊಂಡ. ನಾವು ಮರ್ಯಾದೆಗೆ ಅವ್ನಿಗೆ ಇಡ್ಲಿ ಹಾಕೊಡ್ಬೇಕಾಗಿತ್ತು. ನಮಗೂ ಜಂಬ ಇರ್ತದಲ್ಲ. ನಮ್ಮ ಮನೇಲಿ ಹಂಗೆಲ್ಲ ಬಡ್ಸೋ ಗಿಡ್ಸೋ ಸಿಸ್ಟಮ್ ಇಲ್ಲ, ಅವ್ರವ್ರೇ ಹಾಕೊಳ್ಳದೆ ಅಂದೆ. ಹಂಗಂದೆ ಕೆಟ್ಟೆ ನಾನು. ಬಿಡಿ, ನಮ್ಮನೆ ಹಂಗಲ್ಲವ್ರು ಹಾಕಂತೀನಿ ಅಂದ. 32 ಇಡ್ಲಿ ಇದ್ದು ಅಲ್ವಾ, 28 ಹಾಕಂಡ. ಅವನು ಅಳತೆ, ನಾವೇನ್ ಮಾಡೋದು? 28 ಹಾಕಂಡ. ನಾವ್ ಆ ಕಡೆ ಈ ಕಡೆ ತಿರುಗುವಷ್ಟೊತ್ತಿಗೆ ಅಷ್ಟು ಸಾವಿರ. ನನ್ಗೆ ಉರಿ. ಅದ್ರ ಮಧ್ಯದಲ್ಲಿ ಬೇರೆ ಎಂತವನೆ, ನೀವು ತಗೋಬೋದಾಗಿತ್ತು ಅಂತ. ಅಲ್ಲಿ ಇದ್ರಲ್ವ ತಗೊಳ್ಳೋದು, ನಾವು ಆಮೇಲೆ ತಗೋತೀವಿ, ತಕೊಂಡೆ ನೀನು. ಇವನ್ 4 ಉಳಿಸ್ಬಿಟ್ಟು 28 ತಿಂದ್ಬಿಟ್ಟ. ನನಗೆ ಉರಿ ಶುರು ಆಯ್ತು. ಇವತ್ತು ನ್ಯಾಯ ಕ್ಯಾಂಟೀನ್ಗೆ ಹೋಗಿ ತಿಂಡಿ ತಿನ್ಬೇಕಲ್ಲ ನಾವು ಅಂತ. ಶಿವಣ್ಣ, ಇನ್ 4 ತಿನ್ಕೊಂಡ್ಬಿಡು ಅಂದೆ. ಬ್ಯಾಡಿ ಅಂದ. 4 ಅಂದ್ರೆ ನನಗೆ ಹೊಟ್ಟೆ ಕಿಚ್ಚಿಗೆ ಎಲ್ಲ ತಿನ್ಸ್ಬಿಡುವ ಅಂತ. ಈ 4 ತಿನ್ನು. ಬೇಡ ಅಂದ. ತಿನ್ನೋ ಪುಣ್ಯಾತ್ಮ, 4 ಇಂದೆ. ಆವಾಗ ಶಿವಣ್ಣ ಹೇಳ್ತಾನೆ ಸೀರಿಯಸ್ ಆಗಿ ನನಗೆ, ನೋಡಿ, ನಾವು ವಿದ್ಯಾಕ್ ಬುದ್ಧಿ ಕಲ್ತೋರಲ್ಲ, ಮೋಡಾತ್ಮರು. ನಾವ್ ಹೇಳ್ತೀವಿ ಅಂತ ನೀವು ಕೇಳಿಸ್ಕೋಬೇಕು, ಸರಿಯಾಗಿ ಕೇಳಿಸ್ಕೊತೀನಿ, ಹೇಳಪ್ಪ ಅಂದೆ. ಊಟ ಮಾಡಕ್ಕೆ ಒಂದು ಲಿಮಿಟ್ ಇರ್ಬೇಕು, ಹೆಚ್ಚಾಗಿ ತಿನ್ಬಾರ್ದು ಅಂತ. 28 ಇಡ್ಲಿ ತಿಂದ್ಬಿಟ್ಟು ಲಿಮಿಟ್ ಹೇಳ್ತಾವ್ ನನಗೆ. ನಾನು, ಶಿವಣ್ಣ, 28 ತಿಂದಿದೀಯ, ಇನ್ 4 ಹೆಚ್ಚಾಯ್ತವೇನೋ, ತಿಂದ್ಬಿಡು ಅಂದೆ. ಅವನು, ಅಯ್ಯೋ ನೀವು ಒತ್ತಾಯ ಮಾಡ್ತೀನಿ ಅಂತ ತಿನ್ಬೋದಾಗಿತ್ತು, ಬರುವಾಗ ಛತ್ರದಲ್ಲಿ ನಾಷ್ಟ ಮಾಡ್ಕೊಂಡ್ ಬಂದಿದ್ದೆ ಅಂದ. ನನಗೆ ಅದು ಸುಖ ಅನ್ಸುತ್ತೆ ಅಂತ. ಇದನ್ನ ಹೇಳ್ಬಿಟ್ಟು ಮುಗಿಸ್ತೀನಿ. ಸುಖ ಸಂತೋಷ ಇವೆಲ್ಲ, ಅವೆಲ್ಲ ಒಳಗಿರೋ, ಹೊರಗಿನವಲ್ಲ. ಅಂಗಡಿಯಲ್ಲಿ ಮಾರೋದಿಲ್ಲ, ಅಂಗಡಿಯಲ್ಲಿ ಸಿಗೋದಿಲ್ಲ. ಅಂಗಡಿಯಲ್ಲಿ ದುಡ್ಡು ಕೊಟ್ರೆ ಫುಡ್ ಸಿಗತ್ತೆ, ಹಸಿವು ಸಿಗಲ್ಲ. ಅಂಗಡಿಯಲ್ಲಿ ದುಡ್ಡು ಕೊಟ್ರೆ ಬೆಡ್ ಸಿಗತ್ತೆ, ನಿದ್ದೆ ಸಿಗಲ್ಲ. ಅಂಗಡಿಯಲ್ಲಿ ಏನೇನೋ ಬೇಕಾದಷ್ಟು ಲಕ್ಸುರಿ ಸಿಗುತ್ತೆ, ಆದ್ರೆ ನೆಮ್ಮದಿ ಸಿಗಲ್ಲ. ಒಳಗೆ ಕಳೆದೋದ್ರೆ ಸುಖ, ಸಂತೋಷ, ಸಂತೃಪ್ತಿ, ಸಮಾಧಾನ, ಶಾಂತಿ ಒಳಗೆ ಹುಡುಕ್ಬೇಕು, ಹೊರಗೆ ಹುಡುಕಿದ್ರೆ ಸಿಗಲ್ಲ. ಅದು ಒಂದು ಸುಂದರವಾದ ಕತೆ, ಮುಲ್ಲಾ ನಾಜಿರುದ್ದೀನ್ ಹೇಳಿದ ಒಂದು ಸೂಫಿ ಕತೆ. ಯಾರೋ ಒಬ್ಳು ಮುದುಕಿ ಮನೆ ಅಂಗಳದಲ್ಲಿ ಏನೋ ಹುಡುಕ್ತಾ ಇರ್ತಾಳೆ. ಪಕ್ಕದ ಮನೆ ಹೆಣ್ಮಗಳು ಬಂದು ಕೇಳ್ತಾಳೆ, ಮುದುಕಿ ಏನ್ ಹುಡುಕ್ತಾ ಇದೀಯಾ? ಎಲ್ಲೋ ನನ್ ಸೂಜಿ ಬಿದ್ದೋಯ್ತು ಕಣೆ, ಹುಡುಕ್ತಾ ಇದ್ದೀನಿ. ನಾನು ಹುಡುಕ್ಲಾ? ಹುಡುಕು, ಯಾರು ಬೇಡ ಅಂದಿದ್ದು. ಇಬ್ರು ಸೇರ್ಕೊಂಡು ಸೂಜಿ ಹುಡುಕ್ತಾರೆ. ಎಷ್ಟೊತ್ತಾದ್ರೂ ಸೂಜಿ ಸಿಗ್ಲಿಲ್ಲ. ಆವಾಗ ಮುದುಕಿ ಅವಳನ್ನ ಕೇಳ್ತಾಳೆ, ಆ ಪಕ್ಕದ ಮನೆ ಹೆಂಗ್ಸ್ ಕೇಳ್ತಾಳೆ, ಅಮ್ಮ ಸೂಜಿನ ಎಲ್ಲಿ ಕಳ್ಕೊಂಡೆ ನೀನು? ಮನೆ ಒಳಗ್ ಕಳ್ಕೊಂಡೆ. ಮತ್ ಬೀದಿಲಿ ಯಾಕೆ ಹುಡುಕ್ತಾ ಇದೀಯಾ? ಮನೆ ಒಳಗ್ ಕತ್ಲಿರುತ್ತಲ್ವಾ, ಅಲ್ಲಿ ಕಾಣಿಸಲ್ಲ ಅಂತ ಬೀದಿಲಿ ಹುಡುಕ್ತಾ ಇದ್ದೀನಿ. ಮೂರ್ಖ ಹೆಂಗಸ್ ನೀನು, ಮೂರ್ಖ ಹೆಂಗಸು ನೀನು, ಯಾಕಂಗಂತೀಯ? ಒಳಗ್ ಕಳ್ಕೊಂಡಿದ್ದೇನೆ, ಹೊರಗೆ ಹುಡುಕಿದ್ರೆ ಸಿಗುತ್ತೇನೆ ಮುದುಕಿ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಜಗತ್ತಲ್ಲೂ ಬಹಳ ಜನ ಮೂರ್ಖರಿದ್ದಾರೆ ಬಿಡು ಹಂಗಾದ್ರೆ. ಯಾಕೆ ಅಂದ್ರೆ ಅವರು ಅಷ್ಟೇ ಒಳಗ್ ಕಳ್ಕೊಂಡಿದ್ದನ್ನ ಹೊರಗೆ ಹುಡುಕ್ತಾ ಇರ್ತಾರೆ, ಸಿಗುತ್ತಾ ಅದು?
ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ನಾವೇ ಒಳಗೆ ಗಳಿಸಬೇಕಾದದ್ದು ಇದೆ, ಹೊರಗೆ ಗಳಿಸಬೇಕಾದದ್ದು ಇದೆ. ಸಿದ್ದೇಶ್ವರ ಸ್ವಾಮಿಗಳವರ ಉಪನ್ಯಾಸದಲ್ಲಿ ಬಹಳ ಚೆನ್ನಾಗಿ ಹೇಳ್ತಿದ್ರು, ನೀವು ಗಳಿಸುವುದದ ಗಳಿಸ್ರಿ, ನಿಮಗೆ ರೊಕ್ಕ ಬೇಕಾಗ್ತದ ಗಳಿಸ್ರಿ, ನಿಮಗೆ ಕಾರ್ ಬೇಕಾಗ್ತದ ಗಳಿಸ್ರಿ, ನೀವು ಮನೆ ಕಟ್ಟಿಸ್ಬೇಕಾಗ್ತದ ಕಟ್ಟಿಸ್ರಿ. ನೀವು ಏನೇನು ಹೊರಗ ಗಳಿಸ್ತೀರಿ ಅದನ್ನ ಹೊರಗ ಇಟ್ಕೋಬೇಕು, ಒಳಗೆ ತಗೋಬಾರದು. ಎಷ್ಟು ಒಳ್ಳೆ ಮಾತಲ್ವಾ? ನಿಮ್ ಮನಿ ಅದ, ನಿಮ್ ರೊಕ್ಕ ಅದ, ನಿಮ್ ಒಡವೆ ಅದಾವ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಅದ, ಏನೇನದ ಅದೆಲ್ಲ ಹೊರಗಿಡ್ಬೇಕಾದ್ದು, ಒಳಗ್ ತಗೋಬಾರ್ದು. ಮತ್ತೆ ನಿಮ್ ಒಳಗೆ ಗಳಿಸ್ಬೇಕಾದ ಬ್ಯಾರಿ ಆಯ್ತ, ಅದನ್ನ ನೀವು ಹೊರಗಿಡಬಾರ್ದು, ಅದನ್ನ ಒಳಗೆ ಇಟ್ಕೋಬೇಕು. ಬಂಧುಗಳೇ, ತರಳಬಾಳು ಹುಣ್ಣಿಮೆ ನಮ್ಮ ಒಳಗೆ ಏನೋ ಮಾಡುತ್ತೆ, ನಮ್ಮ ಒಳಗೆ ಏನೋ ಮಾಡುತ್ತೆ. ನಮ್ಮ ಒಳಗನ್ನ ನಾವು ತೆರಿಬೇಕಷ್ಟೆ. ತರಳಬಾಳು ಹುಣ್ಣಿಮೆಗೆ ಬಂದೆ, ಬಹಳ ಜನ ಮಂಟಪ ಜೋರಾಗಿ ಹಾಕಿದ್ರು. ಅಂದ್ರೆ ನಾವು ತರಳಬಾಳು ಹುಣ್ಣಿಮೆಯಲ್ಲಿ ಏನನ್ನು ಗ್ರಹಿಸಿಯೇ ಇಲ್ಲ ಅಂತ. ನಾವು ಏನ್ ಗ್ರಹಿಸ್ತೀವಿ ಅನ್ನೋದಷ್ಟೇ ಮುಖ್ಯ. ಅವ್ರು ಏನ್ ಕೊಟ್ರು ಅನ್ನೋದಕ್ಕಿಂತ ನಾವೇನ್ ಪಡ್ಕೊಂಡ್ವಿ ಅನ್ನೋದು ಮುಖ್ಯ. ನಿರಂತರವಾಗಿ ನಡೀತಾ ಇರುವಂತ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಯಾತ್ರೆ ಇದು. ಪೂಜ್ಯ ಶ್ರೀಗಳವರೇ 40 ಎಷ್ಟೋ ತರಳಬಾಳು ಹುಣ್ಣಿಮೆಗಳನ್ನು ಮಾಡಿದ್ದಾರೆ. ಈಗ ಈ ಬ್ಯಾಟ್ರಿ ಚಾರ್ಜ್ ಆದ್ಮೇಲೆ ಅದು ಬೆಳಕು ಕೊಡುತ್ತೆ ನೋಡಿ. ನಾನು ಅನ್ಕೋತೀನಿ ಪೂಜ್ಯರಿಗೂ ಹಾಗೆ ನಿಮ್ಮಿಂದನೇ ಚಾರ್ಜಿಂಗ್ ತಗೊಳ್ಳೋದು, ನಿಮ್ಗೆ ಬೆಳಕು ಕೊಡೋದು, ಈ ಕೆಲಸ ಮಾಡ್ತಿದ್ದಾರೆ. ಈ ಯಾತ್ರೆ ನಿರಂತರವಾಗಿ ನಡೀಲಿ, ಸಾಧ್ಯವಾದಷ್ಟು ದಿನ ನಮಗೂ ಇದರ ಜೊತೆ ಹೆಜ್ಜೆ ಹಾಕುವಂತ ಅವಕಾಶ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಹೇಳಬೇಕಾ? ಅದೇನ್ ಪ್ರತಿ ವರ್ಷನೂ ಹೇಳ್ತೀನಿ, ಅದು ಸಂಪ್ರದಾಯ. ಈ ವರ್ಷ ಯಾಕೆ ಬೇಡ ಹೇಳ್ಬಿಡ್ತೀನಿ. ಅದಕ್ಕೆ ಹಿನ್ನೆಲೆ ಅವೆಲ್ಲ ಕತೆ ಎಲ್ಲ ಹೇಳಲ್ಲ, ಯಾಕಂದ್ರೆ ಪ್ರತಿ ವರ್ಷ ಗೊತ್ತು ನಿಮ್ಗದು. ಈ ಬುಡಬುಡಕೆ ಅವ್ರು ಹೆಂಗ್ ಮಾತಾಡ್ತಾರೆ ಅಂತ, ನಾನು ಭಾಷೆ ಕಲಿಸೋ ಮೇಷ್ಟ್ರು, ಆದ್ರಿಂದ ಬೇರೆ ಬೇರೆಯವರೆಲ್ಲ ಹೆಂಗ್ ಮಾತಾಡ್ತಾರೆ ಅಂತ ಅಭ್ಯಾಸ ಮಾಡಿದ್ದೀನಿ. ನಾನು ಮಾಡ್ಬೇಕು, ಅವ್ರು ಹೆಂಗ್ ಮಾತಾಡ್ತಾರೆ ಅಂತ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಪಟ 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 ಮಾತಾಡ್ತಾರೆ, ಎದುರಿಗಿರೋನಿಗೆ ಏನೋ ಅರ್ಥ ಆಗತ್ತೆ, ಆದ್ರೆ ಮಧ್ಯದಲ್ಲಿ ಏನಾದ್ರು ಮಾತಾಡ್ಬೇಕು ಅಂದ್ರೆ ಸ್ಪೇಸೇ ಸಿಗಲ್ಲ. ಹಂಗ್ ಮಾತಾಡ್ತಾನ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಲಕ್ಷ್ಮೀ ವಿಚಾರ, ಲಕ್ಷ್ಮೀ ವಿಚಾರ, ಧನಲಕ್ಷ್ಮಿ ವಿಚಾರ. ಗೌಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮಿ ವಿಚಾರ ಕಟ 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 ಅಂತ ಉಂಟ ಇಲ್ಮ, ನಿಜ ಆದ್ರೆ ನಿಜಾನು, ಸುಳ್ಳಾದ್ರೆ ಸುಳ್ಳನ್ನು, ಸುಳ್ಳು ಬೇಡ. ಈ ಬಿಡು ರಾಮನ ತಾವ ನಮ್ಮೂರು ದೂರ ಅಲ್ಲ, ದೇಶ ಅಲ್ಲ, ಮೀರ್ತಬಿಡು ಕಡಪ ಅದು ಕಲ್ಲೂರು ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಮುಟ್ಟು, ಒಂದು ಚಿಟ್ಟು, ಒಂದು ಯಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ, ಒಂದು ಪಿಚಾಚಿ ಅಂದ್ರೆ ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರು ಕಳ್ಸ್ಕೊಟ್ಬಿಡು, ನಾಳೆ ಬಂದು ನಿನ್ನ ಕಂಟುಕೊಂಡು ಕೊಡ್ತೀವಿ. ಅರ್ಥವಾಯ್ತಾ? ಹೋದ ವರ್ಷದಿಂದ ಹಣೆ ಬರ ಟೇಮು ಅದ್ರಿಗೆ ಆಚಾರ ಪಾಪ ಕೆಟ್ಟದಾಗ್ಬಿಡ್ತು, ಇಟ್ಟೇಜಿ ಹಿಂದಕ್ಕಾಗ್ಬಿಡ್ತು, ತೊಟ್ಟು ಬಟ್ಟೆ ಚಿಂದಿ ಆಗ್ಬಿಡ್ತು, ಸೊಪ್ಪು ಸೋರ್ದಂಗೆ ಸೋರೋಗ್ಬಿಟ್ಟೆ ಪಾಪ. ನಡೀತಾ ಇದ್ದವ್ನು ನಿಂತೋಗ್ಬಿಟ್ಟೆ, ನಿಂತಿದ್ದವನು ಕುಂತೋಗ್ಬಿಟ್ಟೆ, ಕುಂತಿದ್ದವನು ಕುಸ್ದೋಗ್ಬಿಟ್ಟೆ, ಮನಗೋಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣ ಮಾಡಬೇಕು, ಒಂದು ಆಸ್ತಿ ಮಾಡಬೇಕು, ಮುಂದಕ್ಕೆ 3 ಹೆಣ್ಮಕ್ಳ ಮದುವೆ ಮಾಡಿ ತನ್ನ ಬದುಕಬೇಕಾದ ಯೋಗನಿಂದ ಅಲ್ಲಿ ಬರ್ದಿತ್ತು. ನಾ ಹೇಳಿದ್ವಲ್ಲ, ಟೇಮ್ ಹೋದ್ರೆ ಗಾಚಾರ ಪಾಪ ಕೆಟ್ಟದಾಗ್ಬಿಡ್ತು. ಮನೇಲಿ ನಿಮ್ಮಪ್ಪ ಇದ್ದಾರ, ಬಹಳ ದೊಡ್ಡ ಮನಸ್ಸ ನಿಮ್ಮಪ್ಪ ಧರ್ಮರಾಯ. ಒಂದು ಊದ್ಗಡ್ಡಿ ಕೊಟ್ಟರು ಊರಿಗೆ ಬೆಂಕಿ ಆಗ್ತಾ ಇದ್ದ ಪುಣ್ಯಾತ್ಮ, ದೊಡ್ಡ ಮನಸ್ಸಿನ ಮಗ ನೀವು. ಹೆಸರು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಸಿಂಹರಾಶಿಗೆ ಮಾಡಿದ ಕೆಲಸ ರೈಟ್ ಆಗ್ತದೆ, ಮಿಸ್ಟೇಕ್ ಇಲ್ವಾ ಅಂತ ಕೇಳ್ತೀಯಾ? ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ಮಂಗಳವಾರ ದಿವಸ ಮೊಕಚಾರ ಮಾಡಬೇಡ, ಬುಧವಾರ ಹೊಸ ಬಟ್ಟೆ ಹಾಕಬೇಡ, ಬೇಯಿಸುವಾರ ಬಡಗಳಾಗಿ ಪ್ರಯಾಣ ಹೋಗ್ಬೇಡ. ಅರ್ಥವಾಯ್ತಾ? ಗೌಡ, ನಾನು ಯಾವ್ಯಾವ ಊರ್ ಸುತ್ತ ಬಂದು ಗೊತ್ತುಂಟ? ಅಡಗೂರು, ಬಡಗೂರು, ಬಿಡಗೂರು, ಕುಡುಗೂರು, ಒಬ್ಬೂರು, ದಿಬ್ಬೂರು, ಎಬ್ಬೂರು, ತಿಬ್ಬೂರು, ಅಳಿಯೂರು, ಉಳಿಯೂರು, ಮಲಿಯೂರು, ಎಲಿಯೂರು, ಆಲೂರು, ಬೇಲೂರು, ಮಾಲೂರು, ಚೇಳೂರು, ಸುತ್ತೂರು, ಕಿತ್ತೂರು, ಮುತ್ತೂರು, ಎತ್ತೂರು, ಹಿರಿಯೂರು, ಸಿರಿಯೂರು, ಸರಗೂರು, ಬರಗೂರು, ಬೆಂಗಳೂರು, ಮಂಗಳೂರು, ತಿಂಗಳೂರು, ತಿಪ್ಟೂರು, ಕಲ್ಲೂರು, ಕೊಲ್ಲೂರು, ಮುಳ್ಳೂರು, ಗುಂಡೂರು. ಮಾತಾಡಬೇಡ ನೀನು. ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ನಿನಗೆ ಆಗದೆ ಇರ್ತಕ್ಕಂಥ ಒಂದು ಮೀಶಿಕೊನೆ ಅಂದ್ರೆ ಅರ್ಥವಾಯ್ತಾ? ಒಂದು ಗಂಡಸ ಜಾತಿ ಈ ಊರು ನನಗೆ ಎದುರು ಬಿದ್ದಿರೋದು ಉಂಟಾ ಇಲ್ವಾ? ನಿಜ ಸುಳ್ಳಾದ ಸುಳ್ಳನ್ನು, ಸುಳ್ಳು ತಟಪಟೆ ಬೇಡ, ಬಿಡು ರಾಮನಂತಾವ. ನಾನು ನಿನ್ನ ಹಣ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ, ಒಡವೆ ಕೇಳೋದಿಲ್ಲ, ಬಂಗಾರ ಕೇಳೋದಿಲ್ಲ. ಮುರುತಲ ಬೆಳ್ಳಿ, ಮುರುತಲ ಬಂಗಾರ, ಕಬ್ಬಿಣ ತಂದು ಕೊಟ್ಬಿಡು, ಗಟ್ಟಿ ಅಂತ ಮಾಡಿ ಬಲೆ ಇಟ್ಬಿಡ್ತೀನಿ. ಮುರುತಲ ಬೆಳ್ಳಿ, ಮುರುತಲ ಬಂಗಾರ, ಮುರುತಲ ಕಬ್ಬಿಣ ಅಂದ್ರೆ ಎದಿ ಸ್ಯಾಬೆಟ್ ಗೌಡ. ಮುರುತಲ ಬೆಳ್ಳಿ ಅಂದ್ರೆ 3 ಬೆಳ್ಳುಳ್ಳಿ, ಮುರುತಲ ಬಂಗಾರ ಅಂದ್ರೆ 3 ಅರಿಶಿನ ಕೊನೆ, ಮುರುತಲ ಕಬ್ಬಿಣ ಅಂದ್ರೆ 3 ತುಂಡು ಇದ್ದಿಲು ತಂದು ಕೊಟ್ಬಿಡು, ಗಟ್ಟಿ ಅಂತ ಮಾಡಿ ನಿನ್ನ ಬಲಗೆ ರಟ್ಟೆಗೆ ಇಟ್ಬಿಡ್ತೀನಿ. ಪಕ್ಕ ನನ್ನ ಮಗ ನಿವೈರಿ ಮುಂದಿನ ಅವಶ್ಯ ಒಳಗೆ ಮಂಗಳವಾರ ದಿವಸ ನಿನ್ನ ಮನೆ ಮುಂದೆ ಬಂದು ಮಠ ಮಧ್ಯಾಹ್ನದಲ್ಲಿ ಪಕಪಕ ಅಂತ ರಕ್ತಕಾರ ಪ್ರಾಣ ಬಿಡಲಿಲ್ಲ ಅಂದ್ರೆ ಈ ಬುಡುಬುಡಕ ರಾಮಚಂದ್ರ ಮಾತೆ ಏನಾಯ್ತು ಅಂತೇಳಿ ಮುಂದಿನ ಸಲ ನಾನು ಊರಿಗೆ ಬಂದಾಗ ಒಂದು ಕುರಿನ, ಒಂದು ಕೋಳಿ, ಒಂದು ಆಡ, ಒಂದು ಎಮ್ಮೆ, ಒಂದು 100 ರೂಪಾಯಿ, ಒಂದು ಬತ್ತರು ಹಾಗೆ ಜೋಳ ಕೊಟ್ಟು ಕಳಿಸಿ. ಇಲ್ಲ ನಾಮರ್ದ ನನ್ನ ಮಗನೇ, ನನ್ನ ಮನೆ ಗಳತ್ತಬೇಡ, ತೂ ಅಂತ ಕಳಿಸ್ಬಿಡ್ತೀವಿ, ಉದುಗದ್ ಕಳಿಸ್ಬಿಡ್ತೀವಿ. ಮಾತಾಡಬೇಡ ಗೌಡ. ಜನಕ ಜನ ಸೇರಿ ಜಾತ್ರೆ ಆಯ್ತು.
ಜನಕ ಜನಸಿರ ಜಾತ್ರೆ ಆಯ್ತು, ಮನಕ ಮನಸ್ಸಿದ್ರೆ ಮಾತಾಯ್ತು. ದಿನಂತ ಜಮೀನ್ದಾರ ಮಗನಿಗೆ ಕೂಡಿದ್ರೆ ಒಂದು ಕಣಜ, ಕಳೆದ್ರೆ ಒಂದು ಕಚ್ಚೆ ಪಾವಡೆ ಅರ್ಥವಾಯ್ತಾ? ಮನೆಯಲ್ಲಿ ಮುತ್ತೈದೆ ಲಕ್ಷ್ಮೀ ಇದ್ರೆ ಕರಿ, ನಾನು ಮುತ್ತು ರತ್ನ ವಜ್ರ ವೈಡೂರ್ಯ ಕೇಳಲಿಲ್ಲ. ಒಂದು ಜೋಡಿ ಮರದಲ್ಲಿ ಒಂದಷ್ಟು ಜೋಳನೋ ರಾಗಿನೋ ಅಕ್ಕಿನೋ ತಂದು ಕೊಟ್ಬಿಡು. ಹಂಗೆ ನಿಂದು ಯಾವ್ದಾರು ಒಂದು ಹಳೆ ಸರ್ಟು ಕೋಟು ಪ್ಯಾಂಟ್ ಇದ್ರು ಕೊಟ್ಬಿಡು. ನಿನ್ನ ಹೆಸರು ಹೇಳಿ ಊರೂರ ಮೇಲೆ ಮೆರವಣಿಗೆ ಮಾಡಿಬಿಡ್ತೀನಿ. ಯಾವ ಯೂನಿವರ್ಸಿಟಿಲಿ ಓದ್ಕೊಂಡ್ ಬಂದಿದ್ದಾನೆ ಹೇಳಿ? ನೀವು ಮಧ್ಯದಲ್ಲಿ ಮಾತಾಡ್ಬೇಕು ಅಂದ್ರೆ ಸ್ಪೇಸೇ ಕೊಡೋದಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಿರ್ತಾನೆ. ನಾನು ಅದಕ್ಕೆ ಜೋಡಿಸಿ ಇನ್ನೊಂದು ಕತೆ ಹೇಳ್ತಿರ್ತೀನಿ. ನಮ್ಗೊಬ್ರು ಮೇಷ್ಟ್ರಿದ್ರು, ಮಾತಾಡೋದು ಅಂದ್ರೆ ಬಹಳ ನಿಧಾನ. ಕಾಲೇಜಲ್ಲಿ ಪಾಠ ಮಾಡಕ್ ನಿಂತ್ಕೊಂಡ್ರೆ, ಟುಡೇ ಐ ಆಮ್ ಟೀಚಿಂಗ್ ಅಬೌಟ್, ಇಷ್ಟು ನಿಧಾನ. ನನ್ನ ಪಕ್ಕದಲ್ಲಿ ಕೂತಿದ್ದಾನೆ, ಹೇಳ್ದ, ಏನಪ್ಪ ಇವಯ್ಯ 2.5 ಲಕ್ಷ ಸಂಬಳ ತಗತಾನೆ, ಇಷ್ಟು ನಿಧಾನವಾಗಿ ಹೇಳ್ತಾನಲ್ಲ. ನಾನು ಹೆಂಗ್ ಹೇಳ್ಬೇಕು ಅಂದೆ. ಹೆಂಗ್ ಹೇಳ್ಬೇಕಾ? ದಲ್ಲಿ ತಿರ್ಗಿಸಿದ್ರೆ ನೀರು ಜೊರ್ರ ಅಂತ ಬರ್ತದಲ್ಲ, ಹಂಗ ಹೇಳ್ಬೇಕು ಅಂದ. ನಾನು ಹೇಳ್ದೆ, ದಲ್ಲಿ ತಿರ್ಗಿಸಿದ್ರೆ ನೀರು ಜೊರ್ರ ಅಂತ ಬರ್ಬೇಕಾದ್ರೆ ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಇರ್ಬೇಕು. ಇಲ್ಲಿ ನೀರಿಲ್ಲ ಅಂದ್ರೆ ನಲ್ಲಿಲೂ ನೀರು ಬರಲ್ಲ, ಹಿಂಗೆ ತೊಟ ತೊಟ ಅಂತಿರ್ತದೆ ಅಂತ.